ಲಟ್ಕೆ ತಕೊಂಡುವಾಗ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಆರಾಮಾಗಿ ಹಿಂಗ್ ಮಾಡ್ತಿದ್ದಾಗ ಟಪ್ ಅಂತ ಒಂದ್ ಸೌಂಡ್ ಬರುತ್ತೆ. ಆ ಪಾಪಿಂಗ್ ಸೌಂಡ್ ಬರ್ಬೇಕಾದ್ರೆ ಲಾಕಿಂಗ್ ಸೆನ್ಸೇಷನ್ ಇದ್ರೆ, ಪೇನ್ ಇದ್ರೆ, ಸ್ವೆಲ್ಲಿಂಗ್ ಇದ್ರೆ ಇಟ್ಸ್ ಅನ್ ಇಶ್ಯೂ. ಒಬ್ಬ ಮನುಷ್ಯನಿಗೆ 0.5 ಕಟ್ ಮಾಡು ಅಂತ ಅಂದರೆ ಮೂಳೆನ ನಾನು 0.5 ಎಕ್ಸಾಕ್ಟ್ ಕಟ್ ಮಾಡೋಕ್ಕಾಗಲ್ಲ. ನನ್ನ ಕೈ ಶೇಕ್ ಆಗ್ಬೋದು ಕಟ್ ಮಾಡಬೇಕಾದ್ರೆ. ಇಟ್ ಮೇ ಗೋ ಟು 0.7. ರೋಬೋಟ್ ಯೂಸ್ ಮಾಡ್ಕೊ ಕಟ್ ಮಾಡೋದ್ರಿಂದ 0.5 ಸೆಟ್ ಮಾಡಿದ್ರೆ 0.5 ಅಷ್ಟೇ ಕಟ್ ಮಾಡೋದು. ರಜನಿಕಾಂತ್ ಮೂವಿ ಇದೆಲ್ಲ ನೋಡ್ಬಿಟ್ಟು ರೋಬೋಟ್ ಮೂವೀಸ್ ನೋಡಿರ್ತಾರೆ. ದೇ ವಿಲ್ ಥಿಂಕ್ ಓಕೆ ರೋಬೋಟ್ ಅಂದ್ರೆ ಮನುಷ್ಯನ ಥರನೇ ಇರುತ್ತೆ. ಯಾರೋ ಒಬ್ರು ಸರ್ಜರಿಗೆ ಹೋಗ್ತಿದ್ದಾರೆ ಅಂದರೆ ಟೇಬಲ್ ಮೇಲೆ ಮಲಗಿಸಿರ್ತೀವಿ, ಯಾರು ರೋಬೋಟೇ ಕಟ್ ಮಾಡ್ತಿದೆ, ಅದು ಕರೆಕ್ಟಾಗಿ ಕಟ್ ಮಾಡೋದು ಇಲ್ಲ ಬೇರೆ ಏನಾರ ಕಟ್ ಮಾಡಿಬಿಟ್ರೆ ಯಾರು ಹೊಣೆ? ತುಂಬಾ ಎಂಜಾಯ್ ಮಾಡ್ತಾ ಸರ್ಜರಿ ಮಾಡ್ತೀರಾ ಅಂತ ಕೇಳ್ಪಟ್ಟಿದೀವಿ. Of course, we'll ask sometimes. You want a Rajkumar song ಬೇಕಾ ಇಲ್ಲ ಯಾವ ಸಾಂಗ್ ಬೇಕು ನಿಂಗೆ? We'll mix with patient choice also, our choice also. ರೀಲ್ಸ್ ಮಾಡೋ ಹುಚ್ಚಿಂದ ಆಗಿರ್ಬೋದು, ಮತ್ತೆ ನಾ ಫೇರ್ ಆಗಿರ್ಬೇಕು ಅಂತ ಹುಚ್ಚಿಂದ ಆಗಿರ್ಬೋದು. ಟೀನೇಜ್ ಗರ್ಲ್ಸ್ಗಳು 50+ 80+ ಯೂಸ್ ಮಾಡ್ತಿರೋದು, ಜಂಕ್ ಫುಡ್ ತಿನ್ನೋದು, ಒಬೆಸಿಟಿ ಬರ್ಸ್ಕೊಳ್ಳೋದು, ಜಾಸ್ತಿ ವಾಕ್ ಮಾಡೋಲ್ಲ. ಸುಮ್ಮನೆ ಕೂತ್ರು ಕೂಡ ಮೂಳೆ ಸವಿತ. ಎಸ್ ಆಫ್ ಕೋರ್ಸ್, ಇಫ್ ಯು ಆರ್ ಸಿಟಿಂಗ್ ಫಾರ್ ಲಾಂಗ್ ಡ್ಯೂರೇಷನ್ ಅಫ್ಕೋರ್ಸ್ ಬಂದೇ ಬರುತ್ತೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೆಸರು ಹೇಳಕ್ಕೆ ಹೋಗಲ್ಲ, ಅಲ್ಲಿ ತೋರಿಸ್ಬಿಟ್ಟು ನನ್ನ ಕಡೆ ಸೆಕೆಂಡ್ ಅಡ್ವೈಸ್ ಬಂದು ಅವ್ರೇನೋ ಒಂದಷ್ಟು ಕೋಟ್ ಮಾಡಿದ್ರು, ನಾನು ಕಡಿಮೆ ಹೇಳೋದು. ಕನ್ವೆನ್ಷನಲ್ಗೆ ಅಷ್ಟು ಹೇಳಿದ್ರು, ನೀವು ವಿತ್ ರೋಬೋಟಿಕ್ ಅಂತ ಹೇಳ್ತಿದ್ದೀರಾ, ವಿತ್ ಇಂಪ್ಲಾಂಟ್ ಅಂತ ಹೇಳ್ತೀರಾ, ಇಷ್ಟು ಹೇಳ್ತಿದ್ದೀರಾ ಅಂತ ಕೇಳಿ. ಬಸ್ ಡ್ರೈವರ್ಸ್ಗಳು, ಟೀಚರ್ಸ್ಗಳು ಎಸ್ಪೆಷಲಿ ನನ್ನ ಕಡೆ ಬರೋರು, ಸರ್ ನಾವು ನಿಂತ್ಕೊಂಡು ಅವರ್ಸ್ ಗಟ್ಲೆ ಕ್ಲಾಸ್ ಮಾಡ್ತೀವಿ ಅಂತ. ಯಾವಾಗಲೂ ನಾವು ನಿಂತ್ಕೊಂಡೆ ಟಿಕೆಟ್ ಕೊಡ್ತಿರ್ತೀವಿ, ಕೂರಲ್ಲ ಜಾಸ್ತಿ. ಅವಾಗ ನಾನು ಬಂದಾಗ ಫಸ್ಟ್ ಕೇಳೋದು, ಶೋ ಮಿ ನಿಮ್ಮ ತೋರಿಸಿ. ಲಿಗಮೆಂಟ್ ಟೇರ್ ಇದ್ದಾಗ ಅವ್ರ ಮೆನಿಸ್ಕಸ್ ಇವಾಗ ರಿಷಬ್ ಪಂತ್ ತೆಗಿತ್ ನೋಡಿ, ಕ್ರಿಕೆಟರ್. ಸೊ ಏನ್ ಮಾಡ್ತೀವಿ, ನಾವು ಕೀ ಹೋಲ್ ಸರ್ಜರಿ ಮಾಡ್ತೀವಿ. ಅಂದ್ರೆ ದುರ್ಬಿನ್ನ ಒಳ ಹಾಕಿ ಒಂದು 5 mm ಇನ್ಸೆಷನ್ ಮಾಡಿ ಮೆನಿಸ್ಕಸ್ ಏನ್ ಟೇರ್ ಆಗಿದೆ ಅದನ್ನ ರಿಪೇರ್ ಮಾಡ್ತೀನಿ. ಎಲ್ರಿಗೂ ನಮಸ್ತೆ. ನಂಜಪ್ಪ ಹಾಸ್ಪಿಟಲ್ಸ್ ಹೆಲ್ತ್ ಟಾಕ್ಗೆ ಸ್ವಾಗತ. ನಾನು ಭಾವನಾ ಆರ್ಗೌಡ. ಇವತ್ತಿನ ವಿಷಯ ಪ್ರತಿಯೊಂದು ಮನೆಗೂ ಕೂಡ ಸಂಬಂಧಪಟ್ಟಿದ್ದು. ಅದೇನು ಅಂದರೆ ಮೂಳೆ ಮತ್ತು ಕೀಲುಗಳ ಆರೋಗ್ಯ. ನಿಮ್ಮ ಮನೇಲಿ ಯಾರಾದರೂ ಮಂಡಿ ನೋವಿನಿಂದ ಬಳಲ್ತಾ ಇದ್ರೆ ಈ ಎಪಿಸೋಡ್ನ ನೀವೆಲ್ಲರೂ ಕೂಡ ಮಿಸ್ ಮಾಡದೆ ನೋಡಬೇಕು. ಯಾಕಂದರೆ ಇವತ್ತು ಅದ್ಭುತ ಇಬ್ಬರು ತಜ್ಞರು ನಮ್ಮ ಜೊತೆಗಿದ್ದಾರೆ. ವಿನ್ಸೆಂಟ್ ಮೆಕ್ಮೋಹನ್, ಇವರು ಕನ್ಸಲ್ಟೆಂಟ್ ಆರ್ಥೋಪೆಡಿಕ್, ಸ್ಪೋರ್ಟ್ಸ್ ಮೆಡಿಸಿನ್, ಆರ್ಥೋಸ್ಕೋಪಿ ಹಾಗೂ ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜನ್. ಸೊ ವೆಲ್ಕಮ್. ಥ್ಯಾಂಕ್ ಯು ಭಾವನಾ. ಎರಡನೇದಾಗಿ ಡಾಕ್ಟರ್ ಪ್ರೇಮ್ರಾಜ್ ಎಸಿ, ಇವರು ಕನ್ಸಲ್ಟೆಂಟ್ ಆರ್ಥೋಪೆಡಿಕ್ ಸರ್ಜನ್ ಹಾಗೂ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಜೊತೆಗೆ ಆರ್ಥೋಸ್ಕೋಪಿ ಹಾಗೂ ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಹಾಗೂ ಡಿಫಾರ್ಮೇಟ್ರಿ ಮತ್ತು ಸ್ಪೈನ್ ಸರ್ಜನ್. ಸೊ ವೆಲ್ಕಮ್. ಥ್ಯಾಂಕ್ ಯು ಭಾವನಾ. ಮೊದಲನೇದಾಗಿ ನಾನು ವೀಕ್ಷಕರಲ್ಲಿ ಕೇಳ್ಕೊಬಿಡ್ತೀನಿ, ಒಂದು ಡಿಸ್ಕ್ಲೈಮರ್ ಏನು ಅಂತ ಅಂದರೆ, ಇದು ಒಂದು ಎಜುಕೇಷನಲ್ ವಿಡಿಯೋ. ನಿಮಗೆ ಏನು ಮಾಹಿತಿ ಬೇಕು ಮೂಳೆಗಳ ಬಗ್ಗೆ ಆಗಿರ್ಬೋದು, ಡಾಕ್ಟರ್ಸ್ ಹಲವಾರು ವಿಚಾರಗಳನ್ನು ಹಂಚ್ಕೊಳ್ತಾರೆ. ಆದರೆ ನಿಮಗೆ ಸಂಬಂಧಪಟ್ಟ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದಕ್ಕೆ ನೀವು ನೇರವಾಗಿ ವೈದ್ಯರನ್ನ ಭೇಟಿ ಮಾಡೋದು ಬಹಳ ಉತ್ತಮ. ಡಾಕ್ಟರ್, ಒಂದು ಶಾಕಿಂಗ್ ಕ್ವೆಶ್ಚನ್ ಇಂದ ನಾವು ಶುರು ಮಾಡೋಣ. ಈಗ 25 ವರ್ಷದ ಹುಡುಗಂಗೆ ನಾವು ಕೇಳಿದ್ರೆ ಅಯ್ಯೋ ಸಿಕ್ಕಾಪಟ್ಟೆ ಬೆನ್ನುವು ಅಂತ ಹೇಳ್ತಾನೆ. ಅದೇ ಏನಾದ್ರೂ ಒಂದು 60 ವರ್ಷ ವಯಸ್ಸಾದವ್ರಿಗೆ ಕೇಳಿದ್ರೆ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಇದು ಒಂದು ನಮ್ಮ ಜೀನ್ ಸಮಸ್ಯೆನಾ ಅಥವಾ ಲೈಫ್ ಸ್ಟೈಲ್ ಸಮಸ್ಯೆನಾ, ಏನಾಗ್ತಿದೆ ಅಂತ? ಇಟ್ಸ್ ಎ ವೆರಿ ಗುಡ್ ಕ್ವಶನ್. ಇದು ಜೀನ್ಸಿನ ಸಮಸ್ಯೆ ಅಲ್ಲ, ಇಟ್ಸ್ ಬಿಕಾಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಆಗಿರೋದು. ಇದು ಲೈಫ್ ಸ್ಟೈಲ್ ಸಮಸ್ಯೆ. ಇದು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಂದಿರು, ಪೇರೆಂಟ್ಸ್ ಎಲ್ಲ ಹೊಲ ಗದ್ದೆಗೆಲ್ಲ ಹೋಗಿ ಕೆಲಸ ಮಾಡ್ತಿದ್ರು. ಸೊ ಅವ್ರ ಫಿಸಿಕಲ್ ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ರು, ಅವ್ರ ಮಸಲ್ ಸ್ಟ್ರೆಂತ್ ಚೆನ್ನಾಗಿರ್ತಿತ್ತು. ಈಗ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಎಲ್ಲರೂ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತಾರೆ. ಅಂದ್ರೆ 8 to 10 hours ಕೂತ್ಕೊಂಡು ಡೆಸ್ಕ್ ಜಾಬ್ ಮಾಡ್ತಿರ್ತೀವಿ, ಜಾಸ್ತಿ ವಾಕ್ ಮಾಡಲ್ಲ, ಜಾಸ್ತಿ ಎಕ್ಸರ್ಸೈಸ್ ಮಾಡಲ್ಲ. ದಿಸ್ ವಿಲ್ ಲೀಡ್ ಟು ಮಸಲ್ ವೀಕ್ನೆಸ್. ಮಸಲ್ ವೀಕ್ನೆಸ್ ಆದಾಗ ಬೆನ್ನೋವು, ಕುತ್ತಿಗೆ ನೋವು, ಮಂಡಿ ನೋವೆಲ್ಲ ಕಾಮನ್ ಆಗಿ ಬರ್ತಾ ಇರುತ್ತೆ. ನಮ್ಮ ವಿನ್ಸೆಂಟ್ ಸರ್ ಹೇಳೋದ್ರ ಪ್ರಕಾರ ದಟ್ ಇಸ್ ಟ್ರೂ. ಬಟ್ ನಾನೊಂದು ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಒಂದು ಸೆಡೆಂಟರಿ ಲೈಫ್ ಸ್ಟೈಲ್, ನೆಕ್ಸ್ಟ್ ಬಂದು ಪೊಸಿಷನ್, ಯಾವ ಪೊಸಿಷನ್ ನಾವು ಕೂರ್ತೀವಿ. ಓಕೆ, ಈಗಿನ ಜನ್ರೇಷನಲ್ಲಿಗೆ ಒಂದು ಸ್ಟ್ರಾಂಗಾಗಿ ಸ್ಟಿಫಾಗಿ ಕೂರಕ್ಕೆ ಬರೋಲ್ಲ. ಲೀನಿಂಗ್ ಬೆಂಡ್ವರ್ಡ್ ಆಗಿರ್ತಾರೆ, ಅಲ್ಲ ಲೀನಿಂಗ್ ಬ್ಯಾಕ್ವರ್ಡ್ ಆಯ್ತಾರೆ. ಮುಂದೆ ಕೂನ್ ಬೆಂಡ್ ಮಾಡ್ಕೊ ಕೂರೋದಿರ್ಬೋದು, ಕತ್ತು ಬೊಕ್ಕ ಕೂರೋದಾಗಿರ್ಬೋದು. ಈ ಪೋಶ್ಚರಿಂದ ಏನಾಗುತ್ತೆ, ಈ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ಕಂಟಿನ್ಯೂಸ್, ಹಿಂಗೆ ಬೊಕ್ಕೊಂಡಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಜಾಸ್ತಿ ಬೆನ್ನೋ ಬರುತ್ತೆ. ಮತ್ತು ಇನ್ನೂ ಏನಪ್ಪ ಪ್ರಾಬ್ಲಮ್ಸ್ಗಳು ಅಂದರೆ, ಈಗಿನ ಫುಡ್ಡಲ್ಲಿ ಗುಡ್ ಪ್ರೋಟೀನ್ಸ್ ಆಗಿರ್ಬೋದು, ಮತ್ತು ಗುಡ್ ವಿಟಮಿನ್ಸ್ ಆಗಿರ್ಬೋದು, ಮತ್ತು ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಇದೆ. ಯಾಕೆ ಅಂದರೆ ಫುಡ್ಡನ್ನು ಪ್ರಿಸರ್ವೇಷನ್ ಮಾಡೋಕ್ಕೋಸ್ಕರ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದೀವಿ. ಅದೇ ನಮ್ಮದು ತಾತ ಮುತ್ತಾತದ ಟೈಮಲ್ಲಿ ನೀವು ನೋಡೋದಾದರೆ ಅವರೆಲ್ಲ ಆರ್ಗ್ಯಾನಿಕ್ ಫುಡ್ ಯೂಸ್ ಮಾಡ್ತಿದ್ರು. ಅಂದರೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ಬೆಳಿತಿದ್ವಿ, ಮತ್ತು ಯಾವುದೋ ಸಂಗ್ರಹಣೆ ಮಾಡ್ತಿರ್ತಾರೆ, ಎಲ್ಲ ಫ್ರೆಶ್ ಪ್ರಿಪೇರ್ ಫುಡ್ ತಿಂತಿದ್ವಿ. ಈಗಿನ ಜನ್ರೇಷನ್ ಎಲ್ಲ ಪ್ರಿಸರ್ವ್ ಮಾಡಿ ಅದಕ್ಕೆ ಕೆಮಿಕಲ್ಸ್ ಹಾಕಿ ಇಟ್ಟಿರ್ತಾರೆ. ಹಂಗಾಗಿ ಅದರದ್ದು ಕಂಟೆಂಟ್ಗೆ ಲಾಸ್ ಆಗುತ್ತೆ. ಹಾಗಾಗಿ
ವಿಟಮಿನ್ D3 ಕ್ಯಾಲ್ಸಿಯಂ ಇಂಪಾರ್ಟೆಂಟ್ ಇರುತ್ತೆ. ಹಂಗಾಗಿ ಈಗಿನ ಜನ್ರೇಷನ್ ಎಸ್ಪೆಷಲಿ ಜೆನ್ಜಿ ಜನ್ರೇಷನ್ ಗ್ರೂಪ್ ಅಂತ ಕರಿತೀವಲ್ಲ, ಆ ಗ್ರೂಪಲ್ಲಿ ಜಾಸ್ತಿ ಬ್ಯಾಕ್ ಪೇನು, ಮತ್ತು ಜಾಸ್ತಿ ಹೊತ್ತು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ವರ್ಕ್ ಮೇಲೆ. ದಿಸ್ ಇಸ್ ಆಲ್ ಕಾಮನ್ ಆಗಿದೆ. ಹೌದು, ಕರೆಕ್ಟ್. ಅಷ್ಟೇ ಇರೋದೇ ಈಗ ಈಗಿನ ಕಾಲ ಮಕ್ಕಳು ಮತ್ತೆ ಯಂಗ್ಸ್ಟರ್ಸ್ ಜಾಸ್ತಿ ಬಿಸಿಲಿಗೆ ಹೋಗ್ತಿಲ್ಲ. ಎಲ್ಲರೂ ಇಂಡೋರ್ ಗೇಮ್ಸ್ ಆಡ್ತಾರೆ, ಔಟ್ಡೋರ್ ಗೇಮ್ಸ್ ಯಾರು ಆಡ್ತಿಲ್ಲ. ಸೊ ದಟ್ ವಿಲ್ ಲೀಡ್ ಟು ಡಿಫಿಷಿಯನ್ಸಿ ಇನ್ ವಿಟಮಿನ್ ಡಿ. ಯಾಕಂದ್ರೆ ವಿಟಮಿನ್ ಡಿ ಪ್ರೊಡ್ಯೂಸ್ ಆಗ ಸನ್ಲೈಟ್ ಇಂದ, ನಮ್ಮ ಸ್ಕಿನ್ ಎಕ್ಸ್ಪೋಸ್ ಆದಾಗ ಸನ್ಲೈಟ್ ಅಲ್ಲಿ ತಿಳಿ ಬಿಸಿಲಲ್ಲಿ ಹೋಗಿ ನಿಲ್ತಾಗ ವಿಟಮಿನ್ ಡಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಯಾವಾಗ ಸನ್ಲೈಟಿಗೆ ಎಕ್ಸ್ಪೋಸ್ ಆಗಿದೆ ಅಂದ್ರೆ ವಿಟಮಿನ್ ಡಿ ಕಮ್ಮಿ ಆಗ್ತಾ ಹೋಗುತ್ತೆ. ವಿಟಮಿನ್ ಡಿ ಬಾಡಿಯಲ್ಲಿ ಕಮ್ಮಿ ಇದ್ರೆ ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ ಆಗಲ್ಲ. ದಿಸ್ ವಿಲ್ ಲೀಡ್ ಟು ಬೋನ್ ವೀಕ್ನೆಸ್. ಈಗ ಕೆಲವೊಬ್ರಿಗೆ ಬಂದ್ಬಿಟ್ಟಿದೆ, ಅಯ್ಯೋ ಬಿಸಿಲಿಗೆ ಹೋಗ್ಬಿಟ್ರೆ ಟ್ಯಾನ್ ಆಗ್ಬಿಡ್ತೀವಿ, ಕಪ್ಪಗಾಗ್ತೀವಿ ಅಂತ ಹೋಗೋದೇ ಕಡಿಮೆ ಮಾಡ್ತಿದ್ದಾರೆ. ವಿನ್ಸೆಂಟ್ ಅವ್ರು ಹೇಳಿರೋದು ಕರೆಕ್ಟ್ ಇದೆ. ಆ್ಯಕ್ಚುಲಿ ದಿನಕ್ಕೆ ಇಲ್ಲ ಅಂದ್ರೆ ಒಂದು 30 ಮಿನಿಟ್ಸ್ ಸನ್ಲೈಟ್ಗೆ ಹೋದ್ರೆ ನಿಮ್ಗೆ ವಿಟಮಿನ್ ಬಾಡಿ ಎಲ್ಲೇ ಸಿಂಥಸಿಸ್ ಆಗುತ್ತೆ. ಬಟ್ ಈಗೇನಾಗ್ಬಿಟ್ಟಿದೆ ಅಂದರೆ ಟ್ರೆಂಡು ರೀಲ್ಸ್ ಮಾಡೋ ಹುಚ್ಚಿಂದ ಆಗಿರ್ಬೋದು, ಮತ್ತು ನಾ ಫೇರ್ ಆಗಿರಬೇಕು ಅಂತ ಹುಚ್ಚಿಂದ ಆಗಿರ್ಬೋದು. ಸುಮಾರು ಜನ ಎಸ್ಪೆಷಲಿ ಟೀನೇಜ್ ಗರ್ಲ್ಸ್ಗಳು ಮತ್ತು ಟೀನೇಜ್ ಹುಡುಗರುಗಳು ಬಿಸಿಲಿಗೆ ಹೋದರೆ ಟ್ಯಾನ್ ಆಗಿಬಿಡ್ತೀನಿ ಅಂತೇಳಿ 50+, 80+ ಸನ್ಸ್ಕ್ರೀನ್ ಯೂಸ್ ಮಾಡ್ತಿರೋದ್ರಿಂದ ಪ್ರಾಪರಾಗಿ ಸನ್ಲೈಟ್ ಎಕ್ಸ್ಪೋಸ್ ಆಗಲ್ಲ. ಒಂದು ಅಂದರೆ ನಾನೇನೋ ಸನ್ಸ್ಕ್ರೀನ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಿಲ್ಲ, ಬಟ್ ಇಟ್ ಈಸ್ ಬೆಟರ್ ಟು ಗೋ ವಿತೌಟ್ ಸನ್ಸ್ಕ್ರೀನ್ ಫಾರ್ ಅಟ್ಲೀಸ್ಟ್ ಒಂದು 30 ನಿಮಿಷ ದಿನಕ್ಕೆ. ಅದು ಎಸ್ಪೆಷಲಿ 9:30 ಇಂದ 10:30 ಯು ವಿಲ್ ಗೆಟ್ ಅ ಗುಡ್ UV ರೈಸ್. ಓಕೆ, ಅದು ನಿಮ್ಮ ಸನ್ನ ಟ್ಯಾನ್ ಮಾಡಲ್ಲ, ಬಟ್ ಆ ಲೈಟು ಎಸ್ಪೆಷಲಿ 9:30 to 10:30 ಲೈಟ್ ಏನಿದೆ, ಇಟ್ ಇಸ್ ವೆರಿ ಗುಡ್ ಫಾರ್ ವಿಟಮಿನ್ ಡಿ ಸಿಂಥಸಿಸ್. ಸೊ ಹಂಗಂತ ನಾನು ಹೇಳಿದ್ದೀನಿ ಸನ್ಲೈಟ್ಗೆ ಹೋಗಿ ಅಂತ ಹೇಳಿ ಮಧ್ಯಾಹ್ನ 1 ಗಂಟೆಗೆ ಹೋದೆ, 36 ಡಿಗ್ರಿ ಇತ್ತು, ಸನ್ ಬ್ಯಾನ್ ಆಯಿತು ಅಂದರೆ ತಪ್ಪಾಗುತ್ತೆ. ನಾನು ಅದಕ್ಕೆ ಸ್ಪೆಸಿಫೈ ಆಗಿ ಹೇಳ್ತಿದ್ದೀನಿ, ಎಲ್ಲರೂ ಸನ್ಸ್ಕ್ರೀನ್ ಯೂಸ್ ಮಾಡಿ, ಬಟ್ 9:30 to 10:30 ಇಸ್ ಎ ವೆರಿ ಗುಡ್ ಸನ್ಲೈಟ್. ಆ ಟೈಮಲ್ಲಿ ಒಂದು 30 ಮಿನಿಟ್ಸ್ ನೀವು ಸನ್ನಲ್ಲಿ ಎಕ್ಸ್ಪೋಸ್ ಆಗೋದ್ರಿಂದ ಯು ವಿಲ್ ಗೆಟ್ ಎ ಗುಡ್ ವಿಟಮಿನ್ D3 ಇನ್ ಯುವರ್ ಬಾಡಿ. ಸೊ ಆಲ್ರೆಡಿ ಮತ್ತೆ ವಿನ್ಸೆಂಟ್ ಅವ್ರು ಇನ್ನೊಂದು ಪ್ರಶ್ನೆ ಹೇಳಿದ್ರು. ವಿನ್ಸೆಂಟ್ ಅವರು ಏನು ಹೇಳಿದ್ರು, ಕ್ಯಾಲ್ಸಿಯಂ ಅಬ್ಸರ್ಪ್ಷನ್ ಆಗಿ ವಿಟಮಿನ್ D3 ಇಂಪಾರ್ಟೆಂಟ್. ದಟ್ ಇಸ್ ವೆರಿ 100%. ಓಕೆ, ಸೊ ನೀವೇನು ಊಟ ಮಾಡ್ತೀರಾ ಅದು 2 ಥರ ಇರುತ್ತೆ. ಒಂದು ಕ್ಯಾಲ್ಸಿಯಂ ಡೈರೆಕ್ಟ್ ಊಟದಿಂದ ಅಬ್ಸಾರ್ಪ್ಷನ್ ಆಗಬೇಕು, ಇಂಟೆಸ್ಟೈನ್ ಇಂದ ಬೋನ್ಸ್ ಬರಬೇಕು ಅಂದರೆ ಅದ್ರ ಚಾನಲ್ ವಿಟಮಿನ್ D3. ಸೊ ನೀವು ಕ್ಯಾಲ್ಸಿಯಂ ಜಾಸ್ತಿ ತಗೊಂಡು ನಿಮ್ಮ ಬಾಡಿಲಿ ವಿಟಮಿನ್ D3 ಇಲ್ಲ ಅಂದರೆ ದರ್ ಇಸ್ ನೋ ಯೂಸ್. ಸೊ ಈಗ ನಾವು ನಮ್ಮ ಪೇಷಂಟ್ಸ್ಗಳಿಗೆ ಕ್ಯಾಲ್ಸಿಯಂ ಜೊತೆ ವಿಟಮಿನ್ D3 ಹಾಕ್ತೀವಿ. ಏನಕ್ಕಪ್ಪ ಅಂದರೆ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ ಕ್ಯಾಲ್ಸಿಯಂ. ಕರೆಕ್ಟ್ ಸರ್. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತ ಅಂದರೆ, ಇಫ್ ಇನ್ ಕೇಸ್ ನನ್ನ ಕೇಸೇ ತಗೊಂಡ್ರೆ, ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಿರೋದು, ಅದರಲ್ಲೂ ಈಗಂತೂ 90% ಯಂಗ್ಸ್ಟರ್ಸ್ ಇದನ್ನು ಫೇಸ್ ಮಾಡ್ತಿದ್ದಾರೆ. ಅಂದರೆ ಸುಮಾರಷ್ಟು ಜನ IT ಉದ್ಯೋಗಿಗಳಿರ್ತಾರೆ, ಅಂದರೆ ಲ್ಯಾಪ್ಟಾಪನ್ನು ಇಟ್ಕೊಂಡು ನೋಡ್ತಿರ್ತಾರೆ, ದೆನ್ ನಾವು ಮೊಬೈಲ್ ಯೂಸ್ ಮಾಡ್ತೀವಿ, ನೆಕ್ ಪೇನ್ ಜಾಸ್ತಿ ಬರುತ್ತೆ. ಇದಕ್ಕೆ ಟೆಕ್ನೆಕ್ ಅನ್ನೋ ಪದ ಕೂಡ ಬಂದ್ಬಿಟ್ಟಿದೆ ಈಗ. ಸೊ ಹಾಗಾಗಿ IT ಉದ್ಯೋಗಿಗಳು ಈ ನೋವಿಂದ ಹೊರಗೆ ಬರಬೇಕು ಅಂತ ಅಂದರೆ ಏನು ಮಾಡಬೇಕು? ದಿಸ್ ಇಸ್ ಆ್ಯಕ್ಚುಲಿ ವೆರಿ ಗುಡ್ ಕ್ವಶನ್. ಓಕೆನಾ, ಯಾಕೆ ಅಂದರೆ ಈಗಿನ ಜನ್ರೇಷನ್ ಈಗ ಎಸ್ಪೆಷಲಿ 2000 ಆನ್ ಬಾರ್ಡರ್ಸ್ ಏನು ಜೆನ್ಜಿ ಜನ್ರೇಷನ್ ಅಂತ ಕರಿತೀವಲ್ಲ, ನಾನು ರೆಗ್ಯುಲರಾಗಿ OPD ಅಟ್ಲೀಸ್ಟ್ ದಿನಕ್ಕೆ ಒಂದು 3 to 4 ಪೀಪಲ್ಸ್ ಎನ್ಕೌಂಟ್ರ್ ಮಾಡ್ತೀನಿ. ಸೊ ಅದು ಏನು ಜಸ್ಟ್ 18 years, 20 years, 25 years ಹೇಳ್ತಿರ್ತಾರೆ. ಬಟ್ ಅವ್ರದ್ದು ಏನು ಪ್ರಾಬ್ಲಮ್ ಅಂದರೆ ಮಯಾಲ್ಜಿಯಾ, ಅಂದರೆ ಮೈಕೈ ನೋವು, ಕುತ್ತಿಗೆ ನೋವು, ಎಸ್ಪೆಷಲಿ ಕುತ್ತಿಗೆ ನೋವು ಅಂತ ಬರ್ತಾರೆ. ನಾನು ಏನಪ್ಪ ಬಾರಾಗಿರ ಒತ್ತಿದ್ರ ಏನು, ತಲೆ ಮೇಲೆ ಏನಾರ ಹೆವಿ ವೆಯ್ಟ್ ಏನಾರ ಲಿಫ್ಟ್ ಮಾಡೋದ? ಏನಿಲ್ಲ ಸರ್, ಜಸ್ಟ್ ನಾನು 10 hours ನಮ್ಮ ಮ್ಯಾನೇಜರ್ ಬಿಡಲ್ಲ, ನಾನು ಕುಂತೇ ಇರಲೇಬೇಕು, 10 hours ಸಿಸ್ಟಮ್ ಮುಂದೆ ಕುಂತು ವರ್ಕ್ ಮಾಡ್ತೀನಿ. ನನ್ನ ಫ್ರೆಂಡ್ಸು ಅವಾಗ ಕಾಲ್ ಮಾಡ್ತಿರ್ತಾರೆ, ರೆಫರೆನ್ಸ್ ಹಿಂಗೆ ಆಯ್ತಿದೆ, ಕತ್ ನೋಯ್ತಿದೆ ಅಂತ. ಸೊ ಅದಕ್ಕೆ ಈಗ ಏನಿದೆ ಅಂದರೆ ಅದಕ್ಕೆ ನೆಕ್ ಸಿಂಡ್ರೋಮ್ ಅಂತಲೇ ಹೆಸರಿಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು ಹೆಸರು ಇದೆ, ದಟ್ ಇಸ್ ಕಾಲ್ಡ್ ಮೊಬೈಲ್ ನೆಕ್ ಸಿಂಡ್ರೋಮ್ ಅಂತೇಳಿ, ಆರ್ ಮೊಬೈಲ್ ಸಿಂಡ್ರೋಮ್. ಓಕೆನಾ, ಏನಂದರೆ ನಾವು ಕುಂತಿರ್ಬೇಕಾದ್ರೆ ಪ್ರಾಪರ್ ಪೊಸಿಷನ್ ಯೂಸ್ ಮಾಡಲ್ಲ, ಕತ್ತ ಹಿಂಗೆ ಬೊಕ್ಕೊಂಡು 30 to 40 ಡಿಗ್ರಿ ಹಿಂಗೆ ಫೋನ್ ನೋಡ್ತಿದ್ವಿ ಅಂತನೋ, ಇಲ್ಲ ಹಿಂಗೆ ಬೊಕ್ಕೊಂಡು ಹಿಂಗೆ ಟೈಪ್ ಮಾಡ್ತಿದ್ವಿ, ಕಂಟಿನ್ಯೂಸ್ ನೆಕ್ ಮಸಲ್ಸ್ ಮೇಲೆ ಸ್ಟ್ರೈನ್ ಆಗಿ ಅದು ಬೋನ್ ಡಿಫಾರ್ಮಿಟಿನೂ ಡೆವಲಪ್ ಆಗ್ಬಿಡುತ್ತೆ. ಹಿಂಗೆ ಇರುತ್ತೆ. ಅದಕ್ಕೆ ನಮ್ಮ ಹಿಂದೆ ನಮ್ಮ ಹಳೆ ತಾತ ಮತ್ತು ಇವರೆಲ್ಲ ಹೇಳೋರು, ಸ್ಟ್ರೈಟಾಗಿ ಕೂರು, ಇಲ್ಲ ಕೂನ್ ಬೆನ್ ಆಗುತ್ತೆ ನಿಮಗೆ ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ನಮ್ಮವ್ರಿಗೆ ಏನಾಗ್ಬಿಟ್ಟಿದೆ, ಈಗಿನ ಜನ್ರೇಷನ್ ಸ್ಟ್ರೈಟಾಗಿ ಕೂರಲ್ಲ, ವರ್ಕ್ ಆಗಬೇಕು ಅಷ್ಟೇ ಸ್ಟ್ರೆಸ್ಸಲ್ಲಿ ಬೊಕ್ಕಂತ ಕೆಲಸ ಮಾಡಿ ಕತ್ ನೋವು ಜಾಸ್ತಿ ಆಗಿದೆ. ನಾನು ಅವ್ರಿಗೊಂದು ಒಳ್ಳೆ ಸಂದೇಶ ಏನು ಕೊಡ್ತೀನಿ ಅಂದರೆ, ಮೆಜಾರಿಟಿ ಆಫ್ ದ ಟೈಮ್ ನೆಕ್ ಪೇನ್ ಎಸ್ಪೆಷಲಿ ಯಂಗ್ಸ್ಟರ್ಸಲ್ಲೇ ಬರ್ತಿರೋದು ಬಿಕಾಸ್ ಆಫ್ ಲಾಂಗ್ ಡ್ಯೂರೇಷನ್ ಸಿಟ್ಟಿಂಗ್ ಪೊಸಿಷನ್ ಅಂತ. ಅದರಲ್ಲೂ ಕತ್ತು ಬೊಕ್ಕೊಂಡು ಕೂತಿರೋದಾಗಿರ್ಬೋದು, ಇಲ್ಲ ಈಗೆಲ್ಲ ಒಂಥರ ಫ್ಯಾನ್ಸಿ ಆಗಿಬಿಟ್ಟಿದೆ ಇನ್ಸ್ಟಾಗ್ರಾಮ್ ರೀಲ್ಸು, ಮಲಗ್ಬಿಟ್ಟು ಎರಡು ಪಿಲ್ಲೋ ಎಕ್ಸ್ಟ್ರಾ ಹಾಕೊಂಡಿರ್ತಾರೆ, ಕತ್ತಿಂಗ್ ಫೋಲ್ಡ್ ಆಗಿರುತ್ತೆ, ಹಿಂಗೆ ಸ್ಕ್ರೋಲ್ ಮಾಡ್ತಿರ್ತಾರೆ. ದಟ್ ಈಸ್ ಆಲ್ಸೋ ನಾಟ್ ಗುಡ್. ಓಕೆ,
ಇದನ್ನ ಅವ್ರಿಗೆ ನಾನು 2 ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು, ನೀವು ವರ್ಕ್ ಮಾಡಿ 10 ಅವರ್ಸ್ ಇಲ್ಲ 7 ಅವರ್ಸ್ ವಾಟ್ ಎವರ್, ಬಟ್ ಫಾಲೋ ದ 20-20 ರೂಲ್ಸ್. 20-20 ರೂಲ್ಸ್ ಏನಪ್ಪ ಅಂದರೆ 20 ಮಿನಿಟ್ಸ್ ವರ್ಕ್ ಮಾಡಿ, ಓಕೆ 20 ಸೆಕೆಂಡ್ಸ್ ಫಾರ್ ಡಿಸ್ಟೆನ್ಸ್ ಫೋಕಸ್ ಮಾಡಿ, ನಿಮಗೆ ಕಣ್ಣು ಸ್ಟ್ರೈನ್ ಆಗಲ್ಲ. ಇನ್ 20 ಸೆಕೆಂಡ್ಸ್ ನೆಕ್ ಮೂವ್ಮೆಂಟ್ ಮಾಡಿ, ನೆಕ್ ಸ್ಟ್ರೈನ್ ಆಗಲ್ಲ. ಮತ್ತೆ ಇನ್ನೊಂದು ಸಜೆಷನ್ ಏನು ಕೊಡ್ತೀನಿ ಅಂದರೆ, ನಿಮ್ಮ ಟೇಬಲ್ ಹೈಟು ನಿಮ್ಮ ನೆಕ್ಸ್ಟ್ ರೈಟ್ ಹೈಟು ಜಸ್ಟ್ 25 ಸೆಂಟಿಮೀಟರ್ ದೂರ ಇರಲಿ. ಈ ತರ ಕೂರ್ಬೇಕು, ಈ ತರ ಕೂರ್ಬೇಡಿ. ಓಕೆ, ಮತ್ತೆ ಯಾವಾಗಲೂ ಸ್ಕ್ರೀನ್ ಯೂಸ್ ಮಾಡ್ಬೇಕಾದ್ರೆ 25 ಸೆಂಟಿಮೀಟರ್ ದೂರ ಇರಬೇಕು. ಎಕ್ಸಾಂಪಲ್ ನಾನು ಫೋನ್ ಅಂದ್ರೆ ಈ ತರ ಬುಕ್ ಒಂದು ಯೂಸ್ ಮಾಡೋದು, ಈ ತರ ಯೂಸ್ ಮಾಡಿ. ಸೊ ದಟ್ ಟೈಮ್ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ದಿ ನೆಕ್ ಮಸಲ್ಸ್ ಆಲ್ಸೋ. ಮತ್ತೆ ನಿಮ್ಗೆ ನೆಕ್ ಪೇನ್ ರೆಗ್ಯುಲರ್ ಆಗಿ ಬರ್ತಿದೆ ಅಂದ್ರೆ ಜಾ ಥ್ರಸ್ಟ್ ಅಂತ ಎಕ್ಸರ್ಸೈಸಸ್ಗಳಿದೆ. ಜಾ ಥ್ರಸ್ಟ್ ಅಂತ ಹಿಂದೆ ಮುಂದೆ ಇದರ ಎಕ್ಸರ್ಸೈಸ್ ಮಾಡೋದ್ರಿಂದ ನೆಕ್ ಬ್ಯಾಕ್ ಮಸಲ್ಸ್ ಸ್ಟ್ರೆಂಥನ್ ಆಗುತ್ತೆ, ನೆಕ್ ಪೇನ್ ಕಡಿಮೆ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ನೀವು ಕೊಡೋ ಟಿಪ್ಸ್ ಎಷ್ಟು ಯೂಸ್ಫುಲ್, ನಾವು ಆರಾಮಾಗಿ ಮಾಡ್ಬೋದು. ಮೊಬೈಲ್ನ ನಾವು ಹಿಂಗೆ ನೋಡೋದು ಬಹಳ ಸುಲಭದ ಕೆಲಸ. ಆದರೆ ನಮಗಿನ್ನೂ ಆರಾಮದಾಯಕವಾಗಿ ಅವಾಗ ಆರಾಮಿರಬೇಕು ಅಂತ ಹೇಳಿ ನಾವೆಲ್ಲ ಜಸ್ಟ್ ಹಿಂಗೆ ಎಲ್ಲ ಕಂಫರ್ಟ್ನೆಸ್ ಇಂಪಾರ್ಟೆಂಟ್ ಅಂತ ಹೇಳಿ ಇದೇ ಇರ್ತೀರಾ. ಬಟ್ ಆಫ್ಟರ್ 3-4-6 ಮಂತ್ಸ್ ಆರ್ 3-4 ಮಂತ್ಸ್ ಆದ್ಮೇಲೆ ಸ್ಲೋಲಿ ನೆಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಯಂಗ್ ಅಡಲ್ಟ್ಸ್ಗಳಿಗೆ ಎಸ್ಪೆಷಲಿ ಹೂ ಆರ್ ಅಡಿಕ್ಟೆಡ್ ಫಾರ್ ದಿ chronic laptop workers, editors and IT fields, especially my friends who are working in IT fields, and this youngsters who is always in the reels sleeping and putting pillow, ಅದೆಲ್ಲ ಒಂದು ಸ್ವಲ್ಪ ಅಡವೆ ಮಾಡಿ ನಿಮ್ಮ ಪೊಸಿಷನ್ ಮೇಲೆ ನಿಮ್ಗೆ ಗಮನ ಇದ್ರೆ ನಿಮ್ಗೆ ಯಾವುದೋ ನೆಕ್ ಪೇನ್ ಬರಲ್ಲ. ಪೋಸ್ಟರ್ ಕರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಅಬ್ನಾರ್ಮಲ್ ಪೋಸ್ಟರ್ ಇರ್ಬೇಕಾದ್ರೆ ಈ ತರ ನೆಕ್ ಪೇನ್ ಸಿಂಡ್ರೋಮ್ ಆಗೋದು ಅಬ್ನಾರ್ಮಲ್ ಪೋಸ್ಟರ್ ಇಂದಾನೆ. ಪ್ರೇಮರಾಜ್ ಅವ್ರು ಹೇಳ್ದಂಗೆ ಎಕ್ಸಸೈಸು ಅಂಡ್ ಮೊಬೈಲ್ನ ಹೆಂಗ್ ಯೂಸ್ ಮಾಡೋದು, ಈ ತರ ಸ್ಮಾಲ್ ಚೇಂಜಸ್ ಮಾಡಿದ್ರೆ ಕ್ವಾಲಿಟಿ ಆಫ್ ಲೈಫ್ ವಿಲ್ ಬಿ ಬೆಟರ್. ಎಸ್ಪೆಷಲ್ IT ನೆಕ್ ಪೀಪಲ್ಸ್ಗೆ ನೀವು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯೂಸ್ ಚೇರ್ ವಿತ್ ಸರ್ವೈಕಲ್ ಸಪೋರ್ಟ್. ಓಕೆ, ಎಕ್ಸ್ಟ್ರಾ ಸರ್ವೈಕಲ್ ಸಪೋರ್ಟ್ ಇರುತ್ತೆ, ಅದು ಸ್ಟ್ರೈಟ್ ನಿಮ್ಗೆ ರೆಸ್ಟಿಂಗ್ ಎಲ್ಲ ಈಸಿ ಆಗುತ್ತೆ. ಇನ್ಸ್ಟೆಡ್ ಆಫ್ ಹಾಫ್ ಚೇರ್ ಯಾವ್ದ್ರಲ್ಲಿ ಬ್ಯಾಕ್ ಮತ್ತೆ ನೆಕ್ ಸಪೋರ್ಟ್ ಇರಲ್ಲ, ಆ ಥರ ಚೇರ್ಗಳು ಯೂಸ್ ಮಾಡೋದು ಅವಾಯ್ಡ್ ಮಾಡಿ. ಸರ್, ಕುತ್ಕೊಳ್ಳೋ ಪೊಸಿಷನ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ ಅಂತ ಹೇಳಿದ್ರಿ. ಇದ್ರ ಜೊತೆಗೆ ನನಗೆ ಒಂದು ಡೌಟ್. ಈಗ ಮನೆಗಳಲ್ಲಿ ಹಿರಿಯರು ಹೇಳ್ತಾರೆ, ಅಂದರೆ ಏನಾದರೂ ಮೂಳೆ ನೋವು ಬಂತು ಅಂತಂದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಿನ್ನು ಸರಿ ಆಗಿಬಿಡುತ್ತೆ ಅಂತ. ಇದು ಒಂದು ಕಲ್ಪನೆ ಇದೆ, ಇದು ಸರಿನಾ ತಪ್ಪಾ ಅಂತ? ಇಲ್ಲ, ಇದೊಂದು ತಪ್ಪು ಕಲ್ಪನೆ. ನಮಗೆ ತುಂಬಾ ಜನ ಪೇರೆಂಟ್ಸ್ OPD ಬಂದಾಗ ಬೆನ್ನು ನೋವಿದೆ ಕ್ಯಾಲ್ಸಿಯಂ ಮಾತ್ರೆ ಕೊಡಿ, ಜಾಯಿಂಟ್ ಪೇನ್ ಇದೆ ಕ್ಯಾಲ್ಸಿಯಂ ಮಾತ್ರೆ ಕೊಡಿ, ಎಲ್ಲ ಕಡೆ ಅದೇ ಎಲ್ಲ ಕಡೆ ಆಸ್ಪತ್ರೆಯಲ್ಲಿ ಬೆನ್ನು ನೋವು ಬಂದಾಗ ಕ್ಯಾಲ್ಸಿಯಂ ಮಾತ್ರೆ ಕೊಡಿ ಅಂತ ಕೇಳೋದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಬಟ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇಸ್ ನಾಟ್ ದ ಓನ್ಲಿ ರೀಸನ್ ಫಾರ್ ಬ್ಯಾಕ್ ಏಕ್ ಆರ್ ಜಾಯಿಂಟ್ ಪೇನ್. ದ ಮಲ್ಟಿಪಲ್ ರೀಸನ್ಸ್. ಡಿಸ್ಕ್ ಹರ್ನೇಷನ್, ಡಿಸ್ಕ್ ಜಾರ್ ಇರ್ಬೋದು, ಆರ್ಥರೈಟಿಸ್ ಇರ್ಬೋದು, ಯೂರಿಕ್ ಆಸಿಡ್ ಪ್ರಾಬ್ಲಮ್ ಇರ್ಬೋದು, ಸಂಧಿವಾತ ಇರ್ಬೋದು, ದೇ ಮೆನಿ ರೀಸನ್ಸ್. ಸೊ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಒಂದೇ ರೀಸನ್ ಅಲ್ಲ ಬೆನ್ನೋವು ಆಗ್ಲಿ, ಬ್ಯಾಕ್ ಏಕ್ಸ್ ಆಗ್ಲಿ, ಜಾಯಿಂಟ್ ಪೇನ್ ಬರಕ್ಕೆ. ದೇ ಮೆನಿ ರೀಸನ್ಸ್. ಒನ್ ಆಫ್ ದಿ ರೀಸನ್, ಮೋಸ್ಟ್ ಕಾಮನ್ ರೀಸನ್ ಏಜ್ ಆದವರಿಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ. ಹಾಗೆ ಇನ್ನೊಂದು ಕೇಳಬೇಕು ಅಂತ ಇದೆ. ನೀವು ಅವಾಗ್ಲೇ ಅಂತ ಹೇಳಿದ್ರಿ, ನಾವು ಕುತ್ಕೊಳ್ಳೋ ಪೊಸಿಷನ್ ಮ್ಯಾಟರ್ ಆಗುತ್ತೆ, ಬಿಸಿಲಿಗೆ ಹೋಗ್ಬೇಕು, ವಿಟಮಿನ್ D3 ನಮಗೆ ಸಿಗ್ಬೇಕು ಅಂತ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಆಹಾರ ಪದ್ಧತಿ. ಈಗ ನಾವು ನಾನ್ ವೆಜಿಟೇರಿಯನ್ಸ್ಗಾದ್ರೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ, ಆದ್ರೆ ವೆಜಿಟೇರಿಯನ್ಸ್ಗೆ ಈ ರೀತಿ ಮೂಳೆಗಳಿಗೆ ಸಂಬಂಧಪಟ್ಟಂಗೆ ಯಾವ ರೀತಿಯಾದ ಫುಡ್ ತಗೊಳೋದು ತುಂಬಾ ಮುಖ್ಯ ಅಂತ. ನೋಡಿ, ಮಿಲ್ಕ್ ಅಲ್ಲಿ ತುಂಬಾ ಕ್ಯಾಲ್ಸಿಯಂ ಇದೆ, ಮೊಸರು, ರಾಗಿ ಮುದ್ದೆಲಿ ತುಂಬಾ ಕ್ಯಾಲ್ಸಿಯಂ ಇದೆ, ಮತ್ತೆ ಸೊಪ್ಪು, ಮತ್ತೆ ದಿಸ್ ಆರ್ ದ ಫುಡ್ ವಿಚ್ ಕಂಟೈನ್ಸ್ ಮೋರ್ ಆಫ್ ಕ್ಯಾಲ್ಸಿಯಂ, ಅಂದ್ರೆ ಗ್ರೀನ್ ಲೀವ್ಸ್ ಎಲ್ಲ. ಮತ್ತೆ ಸನ್ ಎಕ್ಸ್ಪೋಜರ್ ಇಂದ ವಿಟಮಿನ್ D ಪ್ರೊಡ್ಯೂಸ್ ಆಗುತ್ತೆ. ವಿನ್ಸೆಂಟ್ ಅವ್ರು ಹೇಳೋದು ಕರೆಕ್ಟ್ ಇದೆ. ಬಟ್ ನಾನು ಮಂಡ್ಯದಿಂದ ಬಂದಿರೋದ್ರಿಂದ ನಮ್ಮ ಮನೇಲಿ ರೆಗ್ಯುಲರ್ ಆಗಿ ರಾಗಿ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಅದಂಗಾಗಿ ನಾನು ಒಂದು ಟಿಪ್ಸ್ ಹೇಳೋಣ ಅಂತ ಅನಿಸ್ತು ಆಡಿಯನ್ಸ್ಗೆ, ಹಂಗಾಗಿ ಹೇಳ್ತಿದ್ದೇನೆ. ರಾಗಿ ರೊಟ್ಟಿ, ರಾಗಿ ಮುದ್ದೆ, ರಾಗಿ ಅಂಬ್ಲಿ, ಓಕೆ, ಇಷ್ಟು ಸೇವನೆ ಮಾಡೋದ್ರಿಂದ ನಾ 100% ಹೇಳ್ಬೋದು ಆಲ್ಮೋಸ್ಟ್ 80-90% ಕ್ಯಾಲ್ಸಿಯಂ ಅಲ್ಲೇ ಸಿಗುತ್ತೆ ವೆಜಿಟೇರಿಯನ್ಸ್. ಓಕೆ, ಮತ್ತೆ ಪನ್ನೀರ್ ಮತ್ತೆ ಕರ್ಡ್. ಓಕೆ, ಪನ್ನೀರಿಂದ ಪ್ರೋಟೀನ್ ಅಂಶ ಸಿಗುತ್ತೆ, ಮತ್ತೆ ಕರ್ಡಿಂದ ಕ್ಯಾಲ್ಸಿಯಮು ಸಿಗುತ್ತೆ, ಮತ್ತೆ ಕರ್ಡಿಂದ ಗುಡ್ ಬ್ಯಾಕ್ಟೀರಿಯಾಸ್ ಕೊಡಿದೆ, ಅದು ಪ್ರೋಬಯೋಟಿಕ್ಸ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ, ಅದು ಗಟ್ಗೂ ಹೆಲ್ಪ್ ಮಾಡುತ್ತೆ. ಸೊ ಯಾರ್ಯಾರು ನಾನ್ ವೆಜಿಟೇರಿಯನ್ ಅಂದ್ರೆ ವೆಜಿಟೇರಿಯನ್ಸ್ಗಳಿದಾರೋ ಅವ್ರಿಗೆ ನಾನು ಏನು ರೆಕಮೆಂಡೇಶನ್ ಮಾಡ್ತೀನಪ್ಪ ಅಂದರೆ, ರಾಗಿ ಯೂಸ್ ಮಾಡ್ರಿ ರೆಗ್ಯುಲರ್ ಆಗಿ. ಓಕೆ, ದೆನ್ ಹಾಲಿಂದ ಬರೋ ಎಲ್ಲ ಉತ್ಪನ್ನಗಳು, ಎಸ್ಪೆಷಲಿ ಚಾಕ್ಲೇಟ್ಸ್ ಇರ್ಬೋದು, ಮಿಲ್ಕ್ ಚಾಕ್ಲೇಟ್ಸ್, ಎಸ್ಪೆಷಲಿ ಕರ್ಡ್ ಇರ್ಬೋದು, ಪನ್ನೀರ್ ಇರ್ಬೋದು, ಓಕೆ, ಮಿಲ್ಕ್, ಅದನ್ನು ಯೂಸ್ ಮಾಡಿ. ಆಲ್ಮೋಸ್ಟ್ ನಿಮಗೆ ಏನು ಬೇಕಿರುತ್ತೆ ಕ್ಯಾಲ್ಸಿಯಂ ಅದು ಸಿಗುತ್ತೆ. ಮತ್ತು ಒಂದು 30 ಮಿನಿಟ್ಸ್ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ನಿಮಗೆ ವೆಜಿಟೇರಿಯನ್ ಪ್ರಾಬ್ಲಮ್ ಆಗಲ್ಲ. ಓಕೆ,
ಓಕೆ, ಥ್ಯಾಂಕ್ ಯು ಸರ್. ಹಾಗೆ ಇನ್ನೊಂದು ವಿಚಾರ ಏನು ಅಂದರೆ, ಈಗ ತುಂಬ ಜನ ಫಿಟ್ನೆಸ್ಸಿಗೆ ತುಂಬ ಗಮನ ಕೊಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಜಿಮ್ಮಿಗೆ ಹೋಗ್ತಾರೆ, ಸಿಕ್ಕಾಪಟ್ಟೆ ವೇಟ್ ಲಿಫ್ಟ್ ಮಾಡ್ತಾರೆ, ಸರಿಯಾದ ಟ್ರೈನಿಂಗ್ ಇಲ್ಲ ಅಂತ ಅಂದರೆ, ಅಥವಾ ಏನೋ ಒಂದು ಮಿಸ್ ಆಗಿ ಇಂಜುರಿ ಮಾಡ್ಕೊಂಡು ಬಂದುಬಿಡ್ತಾರೆ. ಸೊ ಅವ್ರಿಗೆ ಪ್ರಿಕಾಷನ್ಸ್ ಥರ ನೀವೇನು ಹೇಳ್ತೀರಾ? ನಾನು ಸ್ಪೋರ್ಟ್ಸ್ ಮೆಡಿಸಿನ್ ಯಾವಾಗ ತುಂಬಾ ಕಾಮನ್ ಆಗಿ ನೋಡ್ತೇನೆ. ಜಿಮ್ ಜಾಯ್ನ್ ಆಗಿ 1 ವೀಕಿಗೆ ಬೆನ್ನೋವು, ಹ್ಯಾಮ್ಸ್ಟ್ರಿಂಗ್ ಅಂದ್ರೆ ತೊಡೆ ಮೂಳೆ ನೋವು, ಮಾಂಸಖಂಡ ನೋವು ತುಂಬಾ ಕಾಮನ್ ಆಗಿ ಬರ್ತದೆ. ರೀಸನ್ ಇಸ್ ವೆರಿ ಸಿಂಪಲ್. ಅಂದ್ರೆ ಸಡನ್ ಆಗಿ ಹೋಗಿ ವೇಟ್ ಎತ್ತೋದು. ಈಗ ವೇಟ್ ಎತ್ತಿದ್ರು ಡಂಬಲ್ಸ್ ಎತ್ತಿದ್ರೆ ಗೋ ಸ್ಟೆಪ್ ಬೈ ಸ್ಟೆಪ್. ಒಂದೇ ದಿನಕ್ಕೆ 100 ಮಾಡೋದಲ್ಲ, 10, 20 ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಕ್ರಂಚಸ್ನ ಅವಾಯ್ಡ್ ಮಾಡೋದು ಬೆಟರು. ಬಿಕಾಸ್ ಕ್ರಂಚಸ್ ವೇಟ್ ಜಾಸ್ತಿ ಐತಾರೆ, ಅನ್ನೆಸೆಸರಿ ಪವರ್ ಲಿಫ್ಟರ್ ಸುಮ್ಮನೆ ರಿಸ್ಕಿಂದೆಲ್ಲ ತೊಂದರೆ ಆಗುತ್ತೆ. ಬೆಲ್ಟ್ ಹಾಕೊಂಡು ಮಾಡಬೇಕಾಗತ್ತೆ. ಅದಾದ ಪ್ಲ್ಯಾಂಕ್ಸ್ ಮಾಡ್ಬೋದು, ಕೋರ್ ಮಸಲ್ ಸ್ಟ್ರೆಂಥನ್ ಆಗುತ್ತೆ. ಸೊ ಜಿಮ್ಮಿಗೆ ಹೋದರೂ ಸಡನ್ ಆಗಿ ಅಂದರೆ ಎಂಥೂಸಿಯಾಸ್ಟಿಕ್ ಆಗಿ ಅವರು ಸಡನ್ ಆಗಿ ಜಾಸ್ತಿ ವೇಟ್ ಇರ್ತಾರೆ. ಇಷ್ಟು ಗೋ ಸ್ಟೆಪ್ ಬೈ ಸ್ಟೆಪ್. ಓಕೆ, ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಏನಾಗಲ್ಲ. ವಾರ್ಮ್ ಅಪ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಸಡನ್ ಹೋಗಿ ವೇಟ್ ಎತ್ತಿದ್ರೆ ಇಟ್ ವಿಲ್ ಲೀಡ್ ಟು ಡಿಸ್ಕ್ ಹರ್ನಿಯೇಷನ್, ಮಸಲ್ ಟೇರ್. ವೆರಿ ಕಾಮನ್ ಇಸ್ ಹ್ಯಾಮ್ಸ್ಟ್ರಿಂಗ್ ಇಂಜುರೀಸ್, ತುಂಬ ಕಾಮನ್ ಆಗುತ್ತೆ. ಸೊ ಅದೇ ವಿನ್ಸೆಂಟ್ ಅವ್ರು ಹೇಳಿದಾರೋ, ದಟ್ ಇಸ್ ಐ ವಿಲ್ ಅಗ್ರಿ. ಓಕೆ, ಬಟ್ ಈಗ ಯಂಗ್ಸ್ಟರ್ಸ್ಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ, ದೇ ಆರ್ ಕ್ರೇಜಿ ಅಬೌಟ್ ಫಿಟ್ನೆಸ್. ಹೌದು. ಓಕೆ, ಆ ಫಿಟ್ನೆಸ್ ಜೊತೆಗೆ ದೇ ಸ್ಟಾರ್ಟೆಡ್ ಟೇಕಿಂಗ್ ಅಂದರೆ ಇಮಿಡಿಯೇಟ್ ರಿಸಲ್ಟ್ ಬೇಕು. ಯಾರಿಗೂ ಲಾಂಗ್ ರಿಸಲ್ಟ್ ವೆಯ್ಟ್ ಮಾಡೋಕ್ಕೆ ನೆಸೆಸಿಟಿ ಇರೋಲ್ಲ. ಅವ್ರೇನು ಮಾಡ್ತಾರೆ, ಒಂದು ಸಡನ್ ಆಗಿ ಪ್ರೋಗ್ರೆಸಿವ್ ಲೋಡಿಂದ ಸ್ಟಾರ್ಟ್ ಮಾಡೋ ಬದಲು ನಾನು ಎತ್ತೀನಿ ಅಂತ ಹೇಳಿ 100 ಲಿಫ್ಟ್ ಮಾಡ್ತಾರೆ. ಡೆಫಿನೆಟ್ಲಿ ದೇ ವಿಲ್ ಲ್ಯಾಂಡ್ ಅಪ್ ಇನ್ ಇಂಜುರಿ. ಇನ್ನೊಬ್ರು ಏನು ಮಾಡ್ತಾರೆ, ಓಕೆ ವಿಲ್ ಸ್ಟಾರ್ಟ್ ಟೇಕಿಂಗ್ ಸಪ್ಲಿಮೆಂಟ್ ಅಂತೇಳಿ ಸ್ಟೀರಾಯ್ಡ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ನಾನೇ ನಂದು ಹೋಗ್ಬಿಡಲ್ಲ ಒಂದು 3-4 ಯಂಗ್ ಸ್ಟಾರ್ಸ್ ಹೂ ಇಸ್ ಎ ಕೋಚ್, ಫಿಟ್ನೆಸ್ ಕೋಚ್ ಇರೋರು ಬಂದಿದ್ದಾರೆ. ಓಕೆ, ಅವ್ರು ಬಂದು ಹೇಳಿದ್ದಾರೆ, ಸರ್ ಎತ್ತಬೇಕಾದ್ರೆ ನನ್ನ ಕೈ ಏನೋ ಟಕ್ ಅಂತ ಸೌಂಡ್ ಬಂತು. ಓಕೆ, ಆಗಿಂದ ನಂಗೆ ಕಂಟಿನ್ಯೂಸ್ ಪೇನ್ ಇದೆ ಅಂತ. ಆಗ ನಾನು ಎಕ್ಸ್ರೇ ಮಾಡಿಸಿ ನೋಡಿದಾಗ ಮಲ್ಟಿಪಲ್ ಇನ್ಫ್ರಾಕ್ಟ್ಸ್ಗಳಿದಾವೆ. ಆಮೇಲೆ ನಾನು ಕೇಳ್ತೀನಿ, ಸ್ಟೀರಾಯ್ಡ್ ಯೂಸ್ ಮಾಡ್ತೀರಾ ನೀವು ಬಲ್ಕ್ ಮಾಡೋಕ್ಕೆ? ದೆನ್ ದೇ ವಿಲ್ ಡಿಸ್ಕ್ಲೋಸ್, ಯಾ ಸರ್ ವಿ ಆರ್ ಯೂಸಿಂಗ್ ಸ್ಟೀರಾಯ್ಡ್ಸ್. ದಟ್ ಈಸ್ ಎ ಮೇನ್ ಪ್ರಾಬ್ಲಮ್. ಓಕೆ, ನಂದು ಅಡ್ವೈಸ್ ಏನು, ಫಿಟ್ನೆಸ್ ಬೇಕು, ಗೋ ವಿತ್ ಪ್ರೋಗ್ರೆಸಿವ್ ವರ್ಕ್ಲೌಡ್. ಓಕೆ, ಮತ್ತು ಈ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಲೈಕ್ ಸ್ಟೀರಾಯ್ಡ್ಸ್, ಸಮ್ ಕೈಂಡ್ ಆಫ್ ಡೋಸ್ ಆಫ್ ಡ್ರಗ್ಸ್ ಅವೆಲ್ಲ ಅವಾಯ್ಡ್ ಮಾಡಿ. ನೀಟಾಗಿ ಮನೇಲಿ ಮಾಡೋದು ಪ್ರೋಟೀನ್ ಫುಡ್ ತಗೋಬೋದು, ಸಮ್ ಕೈಂಡ್ ಆಫ್ ವೇ ಪ್ರೋಟೀನ್ಸ್ ಯೂಸ್ ಮಾಡ್ಬೋದು, ಕ್ಯಾಲ್ಸಿಯಂ ಸಪ್ಲಿಮೆಂಟ್ ತಗೋಬೋದು, ಮಲ್ಟಿವಿಟಮಿನ್ಸ್ ತಗೋಬೋದು. ಅದ್ರ ಮೇಲೆ ಕಾನ್ಸಂಟ್ರೇಟ್. ಎಗ್ ಈಸ್ ವೆರಿ ನ್ಯಾಚುರಲ್ ಪ್ರೋಟೀನ್. ಓಕೆ, ಎಗ್ ಅಂದರೆ ನಾನ್ ವೆಜಿಟೇರಿಯನ್ ಇತ್ತಂದ್ರೆ ಪನ್ನೀರ್, ವೆಜಿಟೇರಿಯನ್ ಇತ್ತಂದ್ರೆ ಪನ್ನೀರ್ ಯೂಸ್ ಮಾಡ್ಬೋದು. ಈ ಥರ ಮಾಡಿ ಆ್ಯಕ್ಚುಲಿ ಒಂದು ಗುಡ್ ಲೈಫ್ ಸ್ಟೈಲ್ ಬರೋದು. ಐ ವಿಲ್ ಎನ್ಕರೇಜ್ ಯೂತ್. ಓಕೆ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಇನ್ಸ್ಟಂಟ್ ಗ್ರಾಟಿಫಿಕೇಶನ್, ಆಲ್ವೇಸ್ ಬೆಟರ್ ಡಿಲೇಡ್ ಗ್ರಾಟಿಫಿಕೇಶನ್. ಕರೆಕ್ಟ್ ಸರ್. ಹಾಗೆ ಇನ್ನೊಂದು, ಈಗ ತೂಕ ಇಳಿಸ್ಬೇಕು ಪ್ಲಸ್ ಮೂಳೆ ಆರೋಗ್ಯಕ್ಕೆ ಎರಡಕ್ಕೂ ಜಾಗಿಂಗ್ ಮಾಡೋದು ಅಂದರೆ ವೇಗವಾಗಿ ಓಡೋದು ಬೆಟರಾ ಅಥವಾ ವಾಕಿಂಗ್ ಬೆಟರಾ ಅಂತ? ಆ್ಯಕ್ಚುಲಿ ಎರಡೂ ಬೆಟರ್ ಇಲ್ಲ. ಓಕೆ, ಟ್ರೂತ್ ಆಗಿ ಹೇಳಬೇಕು ಅಂದರೆ, ಇಫ್ ಯು ವಾಂಟ್ ಟು ರೆಡ್ಯೂಸ್, ಇಫ್ ಯು ಡೂ ಜಾಗಿಂಗ್, ಇಫ್ ಯು ಡೂ ರನ್ನಿಂಗ್, ಒಟ್ಟು ಎಷ್ಟು ನಿಮ್ದು ಬಾಡಿ ವೇಟ್ ಇರುತ್ತೆ ಅಷ್ಟೇ ಸ್ಟ್ರೆಸ್ ನೀ ಮೇಲೆ ಹೋಗುತ್ತೆ. ಓಕೆ, ಆಲ್ವೇಸ್ ಬೆಟರ್ ಗೋ ಫಾರ್ ಸೈಕ್ಲಿಂಗ್. ಯಾ, ಸೊ ಹೂ ಎವರ್ ಒಬೆಸಿಟಿ ಪೀಪಲ್ಸ್ ಇದ್ದಾರೋ ಅವ್ರು ಸಡನ್ ಆಗಿ ಲೂಸ್ ಮಾಡಬೇಕು ಅಂದರೆ, ಅವ್ರ ಪಾಪ ಯಾರೋ ಹೇಳ್ತಾರೆ ಜಿಮ್ ಟ್ರೈನರ್ಸ್, ಥ್ರೆಡ್ಮಿಲ್ ಮಾಡಬೇಕು 30 minutes 40 minutes, 10 ಸ್ಪೀಡಲ್ಲಿ ಓಡಬೇಕು, 5 incline ಇರಬೇಕು. ದಟ್ ಇಸ್ ರಾಂಗ್ ಆ್ಯಕ್ಚುಲಿ. ಓಕೆ, ಬ್ಯಾಡ್ ಫರ್ನ್ ಆಗೋದು ಸ್ಲೋ ರಿದಮಿಕ್ ವಿತ್ ರೆಸಿಸ್ಟೆನ್ಸಲ್ಲಿ ಬಂದ್ ಮಾಡಬೇಕು ಒಂದು. ನೆಕ್ಸ್ಟ್ ಬಂದು ನೀವು ಜಾಗಿಂಗ್ ರನ್ನಿಂಗ್ ಅಂತ ಹೇಳಿದ್ರಲ್ಲ, ಎರಡರಲ್ಲೂ ಐ ಪ್ರೆಷರ್ ನೀ ಮೇಲೆ ಹೋಗುತ್ತೆ. ದೇ ಡನ್ ಮೋರ್ ಆಫ್ ಜಾಗಿಂಗ್, ದೇ ಡನ್ ಮೋರ್ ಆಫ್ ರನ್ನಿಂಗ್ ಅಂದರೆ ದೇ ವಿಲ್ ಲ್ಯಾಂಡ್ ಅಪ್ ವೆರಿ ಸೂನ್ ಇನ್ ಆಸ್ಟಿಯೋಆರ್ಥರೈಟಿಸ್. ಓಕೆ, ಸೊ ನನ್ನ ಸಜೆಷನ್ನು ಆಡಿಯನ್ಸ್ಗೆ ನಾನು ಏನು ಹೆಲ್ಪ್ ಮಾಡ್ತೀನಿ ಅಂದರೆ, ಯಾವುದೇ ಒಂದು ನೀ ಜಾಯಿಂಟ್ ಅಂತ ತಗೊಂಡಾಗ ಅದಕ್ಕೆ ಒಂದು ಇಷ್ಟು ಅಂತ ಸ್ಪೆಸಿಫಿಕ್ ಫ್ರೀಕ್ವೆನ್ಸಿ ಇರುತ್ತೆ, ಅಷ್ಟೇ ದಿನ ಡ್ಯೂರೇಬಲ್ ಬರೋದು. ನೀವು ಎಕ್ಸೆಸಿವ್ ಯೂಸ್ ಮಾಡಿದ್ರೆ ಬೇಗನೆ ಲ್ಯಾಂಡ್ ಅಪ್ ಆಯ್ತೀರ ಆಸ್ಟಿಯೋಆರ್ಥರೈಟಿಸ್ಗೆ. ಅದ್ರ ಬದಲು ಸೈಕ್ಲಿಂಗ್ ಇಸ್ ದ ಬೆಸ್ಟ್. ಓಕೆ, ಆ್ಯಂಡ್ ನೀ ಜಾಯಿಂಟ್ ಮೇಲೆ ಜಾಸ್ತಿ ಸ್ಟ್ರೆಸ್ ಹೋಗಲ್ಲ, ಸೀಟ್ ಮೇಲೆ ಕುಂತಿರ್ತೀರ, ಕ್ವಾಡ್ಸ್ ವರ್ಕೌಟ್ ಆಗುತ್ತೆ, ಹ್ಯಾಮ್ಸ್ಟ್ರಿಂಗ್ ವರ್ಕೌಟ್ ಆಗುತ್ತೆ, ಸೋಲೇಸ್ ವರ್ಕೌಟ್ ಆಗುತ್ತೆ, ಕಾರ್ಡಿಯಾಕ್ ವರ್ಕೌಟ್ ಆಗುತ್ತೆ. ಐ ವಿಲ್ ಸಜೆಸ್ಟ್ ಸೈಕ್ಲಿಂಗ್ ಫಾರ್ ದಿ ಯೂತ್ ಹೂ ಎವರ್ ವಾಂಟ್ಸ್ ಟು ರೆಡ್ಯೂಸ್ ದಿ ಒಬೆಸಿಟಿ ವೆರಿ ಸೂನ್. ಸೈಕ್ಲಿಂಗ್ ಇಸ್ ವೆರಿ ಗುಡ್. ಕೆಲವರಿಗೆ ಮನೆಯಿಂದ ಹೊರಗೆ ಹೋಗೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಹೌಸ್ ವೈಫ್ಸ್ ಎಲ್ಲ ಇದ್ದರೂ ಸ್ಟಾಟಿಕ್ ಸೈಕಲ್ ಯೂಸ್ ಮಾಡ್ಬೋದು. ದಟ್ಸ್ ವೆರಿ ಗುಡ್ ಫಾರ್ ದ ಜಾಯಿಂಟ್ಸ್. ಯಾ, ಇನ್ಸ್ಟೆಡ್ ಆಫ್ ಥ್ರೆಡ್ಮಿಲ್ ಆ್ಯಂಡ್ ಜಾಗಿಂಗ್, ಎಸ್ಪೆಷಲಿ ಒಬೆಸ್ ವಿತ್ 40-30+ ಕೈಂಡ್ ಆಫ್ ಪೀಪಲ್ಸ್, I will suggest cycling. Other youngsters say 16-17, let them run, let them jog, whatever their likes. ಹೌದು, ಡಾಕ್ಟರ್ ಪ್ರೇಮರಾಜ್ ಅವ್ರು ಹೇಳಿದಂಗೆ
ಸೈಕ್ಲಿಂಗ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ನೀಯಲ್ಲಿ ಲೋಡ್ ಬಿಡಲ್ಲ, ಜಾಸ್ತಿ ಲೋಡ್ ಪ್ರೆಷರ್ ಬಿಡಲ್ಲ. ಸೊ ಇವಾಗ ಏಜ್ ಆದವ್ರು ಅಂದರೆ ಇವಾಗ ಮನೇಲಿದ್ದವ್ರು ಹೌಸ್ ವೈಫ್ಸ್ ಎಲ್ಲ ಸೈಕಲ್ಲು ತೊಗೊಂಡು ಓಡ್ಸೋಕ್ಕಾಗಲ್ಲ. ಸೊ ಫಾರ್ ದಮ್ ದ ಬೆಸ್ಟ್ ಥಿಂಗ್ ಇಸ್ ಸ್ಟ್ಯಾಟಿಕ್ ಸೈಕಲ್ ಬರುತ್ತೆ. ಇನ್ಸ್ಟೆಡ್ ಆಫ್ ಟ್ರೆಡ್ಮಿಲ್ ಸ್ಟ್ಯಾಟಿಕ್ ಸೈಕಲ್ ಯೂಸ್ ಮಾಡಿದ್ರೆ ಮಂಡಿ ಮೇಲೆ ಪ್ರೆಷರು ಬಿಡಲ್ಲ. ಎಲ್ಲ ಡಾಕ್ಟರ್ ಪ್ರೇಮರಾಜ್ ಹೇಳ್ದಂಗೆ ಹ್ಯಾಮ್ಸ್ಟ್ರಿಂಗ್ ಮಸಲ್, ಕ್ವಾಡ್ರಸೆಪ್ ಮಸಲ್ ಎಲ್ಲ ಮಸಲ್ ಆಕ್ಟಿವೇಟ್ ಆಗುತ್ತೆ. ಇವನ್ ದ ಅಪ್ಪರ್ ಲಿಂಬ್ ಆಕ್ಟಿವೇಟ್ ಆಗುತ್ತೆ. ಸೊ ಸೈಕ್ಲಿಂಗ್ ಮತ್ತು ಸ್ವಿಮ್ಮಿಂಗ್ ಇಸ್ ವೆರಿ ಗುಡ್ ಫಾರ್ ದ ಜಾಯಿಂಟ್ಸ್, ಎಸ್ಪೆಷಲಿ ನೀ ಜಾಯಿಂಟ್ಸಿಗೆ ಬೆಸ್ಟ್ ಇಸ್ ಸ್ವಿಮ್ಮಿಂಗ್ ಆರ್ ಪೂಲ್ ವಾಕಿಂಗ್. ಪೂಲಲ್ಲಿ ಜಸ್ಟ್ ವಾಕ್ ಮಾಡಿದ್ರೆ ಸಾಕು, ಸ್ವಿಮ್ಮಿಂಗ್ ಮಾಡಬೇಕಂತ ಏನಿಲ್ಲ. ಪೂಲಲ್ಲಿ 4-5 ಸಲ ವಾಕ್ ಮಾಡಿದ್ರೆ, ಸೊ 1 or 2 kilometers ಪೂಲಲ್ಲಿ ವಾಕ್ ಮಾಡಿದ್ರೆ ನೀ ಮೇಲೆ ಪ್ರೆಷರು ಬಿಡಲ್ಲ, ಅಲ್ಲಿ ಬೊಯನ್ಸಿ ಎಫೆಕ್ಟ್ ಇರುತ್ತೆ ನೀರಲ್ಲಿ. ಸೊ ಸ್ವಿಮ್ಮಿಂಗ್ ಇಸ್ ಗುಡ್ ಆ್ಯಂಡ್ ಪೂಲ್ ವಾಕಿಂಗ್ ಇಸ್ ಗುಡ್. ಆ್ಯಂಡ್ ಯೋಗ ಈಸ್ ಎ ಸ್ಟ್ರೆಚಿಂಗ್ ಎಕ್ಸಸೈಸ್. ಸೊ ಇಟ್ ವಿಲ್ ಮಸಲ್ ತುಂಬ ಹೊತ್ತು ಕೂತ್ಕೊಂಡ್ರೆ ಮಸಲ್ ಟೈಟ್ನೆಸ್ ಆಗುತ್ತೆ, ಸ್ಟಿಫ್ನೆಸ್ ಆಗುತ್ತೆ, ಜಾಯಿಂಟ್ ಸ್ಟಿಫ್ ಆಗುತ್ತೆ. ಸೊ ಯೋಗ ಮಾಡಿದಾಗ ಸ್ಟ್ರೆಚ್ ಆದಾಗಿನ ಮಸಲಿನ ರೇಂಜ್ ಆಫ್ ಮೂಮೆಂಟ್ಸ್, ನೀ ಆಗಲಿ ಹಿಪ್ ಆಗಲಿ ರೇಂಜ್ ಆಫ್ ಮೂಮೆಂಟ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ದೀಸ್ ಆರ್ ದ ಆಲ್ಟರ್ನೇಟ್ಸ್ ಫಾರ್ ಎ ಬೆಟರ್ ಲೈಫ್ ಸ್ಟೈಲ್. ಓಕೆ. ಸೊ ಫಾರ್ ಬೆಟರ್ ಕ್ವಾಲಿಟಿ. ಯಾ, ದಟ್ ಇಸ್ ಟ್ರೂ. ವಿನ್ಸೆಂಟ್ ಅವ್ರು ಹೇಳೋದು ಕರೆಕ್ಟ್ ಇದೆ. ಈಗ ನೀವು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇನ್ನೂ ಅಪ್ಗ್ರೇಡ್ ಆಗಿಲ್ಲ. ಇಫ್ ಯು ಟೇಕ್ USA, UK ಅಂಡ್ ಆಲ್, ಎವ್ರಿ ಜಿಮ್ ಈಸ್ ಕೀಪಿಂಗ್ ಎ ಅಕ್ವಾ ಥ್ರೆಡ್. Okay. So what they are doing, they are creating a tank. Inside that they are keeping a treadmill. Oh. Okay. It is upcoming in India. Some metropolitan city hi-fi gym ಅಲ್ಲಿ ನೋಡ್ಬೋದು. ನಿಮ್ದು ಅಪ್ ಟು ಚೆಸ್ಟ್ ಗಂಟ ವಾಟರ್ ಫಿಲ್ ಆಗಿರುತ್ತೆ, ಅದ್ರೊಳಗಡೆ ಥ್ರೆಡ್ಮಿಲ್ ಇರುತ್ತೆ, ಗ್ಲಾಸ್ ಬಾರ್. ಓಕೆ, ಯು ವಿಲ್ ವಾಕ್ ಇನ್ ವಾಟರ್. ಅದು ಏನಂದ್ರೆ ಕಾರ್ಡಿಯಕ್ ವರ್ಕೌಟ್ ವಿಲ್ ಬಿ ವೆರಿ ಗುಡ್. ಆ್ಯಂಡ್ ದಟ್ ನಾವು ಹೇಳ್ತೀವಲ್ಲ, ಜಾಯಿಂಟ್ ಮೇಲೆ ಸ್ಟ್ರೆಸ್ ಆಗಲ್ಲ, ಮತ್ತು ಅರ್ಲಿ ಫ್ಯಾಟ್ ರಿಡಕ್ಷನ್ ಅಂದರೆ ಫ್ಯಾಟ್ ಬರ್ನಿಂಗ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಸೈಂಟಿಫಿಕಲಿ ಪ್ರೂವನ್ ಆಗಿದೆ. USA, UK ಆಲ್ರೆಡಿ ದೇ ಆರ್ ರನ್ನಿಂಗ್. ಇನ್ನು ನಾನು ನೋಡಿರೋ ಪ್ರಕಾರ ಡೆಲ್ಲಿಲಿದೆ ಮತ್ತು ಬೆಂಗಳೂರಲ್ಲಿದೆ. ದಟ್ ಈಸ್ ಅಪ್ಕಮಿಂಗ್ ಟ್ರೆಂಡ್. Oh, nice. Yeah. Okay, sir. ದಟ್ ಈಸ್ ಇನ್ನೊಂದು ಇನ್ಫಾರ್ಮೇಶನ್ ಕೊಡೋಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಒಬೆಸಿಟಿ ಫೈಂಡ್ ಔಟ್ ಆಗಿರುತ್ತೆ, ಓಲ್ಡ್ ಏಜ್ ಇರ್ತಾರೆ, ಕಾರ್ಡಿಯಕ್ ಡಿಸೀಸ್ಗಳು ಇರುತ್ತೆ, ಅಂಥವ್ರು ಥ್ರೆಡ್ಮಿಲ್ ಆಗ್ಬೋದು, ವಾಕ್ ಮಿಲ್ ಮಾಡಿದ್ರೆ ಕಾರ್ಡಿಯಕ್ ಸಿಂಟಮ್ಸ್ಗಳು ಅಗ್ರಿವೇಟ್ ಆಗುತ್ತೆ. Okay. ಸೊ ಅಂಥವ್ರು ಏನಾರ ಅಕಸ್ಮಾತ್ ಬಾಡಿ ವೇಟ್ ರೆಡ್ಯೂಸ್ ಮಾಡಬೇಕು, ಬೋನ್ ಹೆಲ್ತ್ ಕ್ಲೀನಾಗಿ ಇಟ್ಕೋಬೇಕು ಅಂದರೆ ಐ ವಿಲ್ ಸಜೆಸ್ಟ್ ದೆಮ್ ಆಸ್ ಎ ಡಯಟರಿ ಮಾಡಿಫಿಕೇಶನ್. ಎಕ್ಸಸೈಸ್ ಬದಲು ಡಯಟರಿ ಮಾಡಿಫಿಕೇಶನ್ ಮತ್ತು ಸ್ಲೈಟ್ ವಾಕಿಂಗ್. ಹಾಗೆ ಇನ್ನೊಂದು ವಿಚಾರ ಕೇಳಬೇಕು ಅಂತ ಅಂದರೆ, ಈಗ ಮಹಿಳೆಯರ ಆರೋಗ್ಯದ ಕಡೆ ನಾವು ಗಮನ ಕೊಡೋದಾದರೆ 45 ವರ್ಷ ಆದಮೇಲೆ ಮೆನೋಪಾಸ್ ಟೈಮ್ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಳಿಗೆ. ಆಗ ಅವರಲ್ಲಿ ಮೂಳೆ ಸವೆತ ಜಾಸ್ತಿ ಕಂಡು ಬರುತ್ತೆ ಅಂತ. ಸೊ ಆ ಟೈಮಲ್ಲಿ ಅವ್ರು ಏನು ಮಾಡಬೇಕು ಸರ್? ಮೂಳೆ ಸವೆತ ಬರಲ್ಲ, ಆಸ್ಟಿಯೋಪೊರೋಸಿಸ್ ಆಗುತ್ತೆ, ಅಂದ್ರೆ ಬೋನ್ ವೀಕ್ನೆಸ್ ಆಗುತ್ತೆ. ಓಕೆ. ಸೊ ಬೋನ್ ಇಂದು ಡೆನ್ಸಿಟಿ, ದ ಕ್ಯಾಲ್ಸಿಯಂ ಕಂಟೆಂಟ್ ದ ಬೋನ್ ರಿಡ್ಯೂಸ್ ಬಿಕಾಸ್ ಆಫ್ ಮುಟ್ಟು ನಿಲ್ತಿ ಫ್ಯೂ ಇಯರ್ಸ್ಗೆ ಈಸ್ಟ್ರೋಜನ್ ಹಾರ್ಮೋನ್ಸ್ ಕಂಪ್ಲೀಟೆಡ್ ಡೆಫಿಷಿಯನ್ಸಿ ಆಗುತ್ತೆ ಬಾಡಿ. ಸೊ ಈಸ್ಟ್ರೋಜನ್ ಹಾರ್ಮೋನ್ ಯಾವಾಗ ಕಮ್ಮಿ ಆಗುತ್ತೆ, ಆವಾಗ ಬೋನ್ದು ಕ್ವಾಲಿಟಿ, ಬೋನ್ದಲ್ಲಿ ಇರೋದು ಮಿನರಲ್ ಡೆನ್ಸಿಟಿ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲಿ ಮೂಳೆ ಟೊಳ್ಳಾಗತ್ತೆ, ವೀಕ್ ಆಗುತ್ತೆ, ಪಾನಿಪುರಿ ಥರ, ಒಳಗೇನಿರಲ್ಲ. ಸೊ ಅವ್ರು ಬಿದ್ದರೆ ಸ್ಪೈನ್ ಫ್ರಾಕ್ಚರ್ ಆಗೋದು, ಆರ್ ರಿಸ್ಟ್ ಫ್ರಾಕ್ಚರ್, ಹಿಪ್ ಫ್ರಾಕ್ಚರ್ ಇಸ್ ವೆರಿ ಕಾಮನ್. ಓಕೆ, ಅವಾಗ ರಿಕವರಿ ಆಗೋಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತಾ? ಹೌದೌದು, ಬೋನ್ಸ್ ವೀಕ್ ಇದೆ, ಫ್ರಾಕ್ಚರ್ ಆಗುತ್ತೆ, ಬಟ್ ಫ್ರಾಕ್ಚರ್ ಟ್ರೀಟ್ಮೆಂಟೇ ಬೇರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಟು ಪ್ರಿವೆಂಟ್ ದಟ್ ಎಕ್ಸಸೈಸ್ ಮಾಡಬೇಕು ಅವರು. ಆ್ಯಂಡ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್, ಪ್ಯೂರಿಟಿಕ್ ಬೋನ್ ಮಿನರಲ್ ಡೆನ್ಸಿಟಿ ಅಂತಾರೆ, ಟೆಸ್ಟ್ ಮಾಡಿಸ್ಕೊಳೋದು, ಬೋನ್ ಎಷ್ಟು ಸ್ಟ್ರೆಂತ್ ಇದೆ ನೋಡೋದು. ನಿಯರ್ ಟು ಮೆನೋಪಾಸ್ ಅಂದರೆ ನಮ್ದು ಮುಟ್ಟು ಅಂತ ಏನು ಕರಿತೀವಿ, ಇಲ್ಲ ಅಂದರೆ ಮೆನ್ಸಸ್ ಅಂತ ಏನು ಕರಿತೀವಿ, ಅದು ಯಾವಾಗ ಸ್ಟಾಪ್ ಆಗುತ್ತೆ, ಆಲ್ಮೋಸ್ಟ್ 45 years ಸ್ಟಾಪ್ ಆಗುತ್ತಲ್ಲ, ಆಗಿಂದ ಬಾಡಿಲಿ ಹಾರ್ಮೋನ್ಸ್ಗಳು ಚೇಂಜಸ್ ಆಗುತ್ತೆ. ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಎಸ್ಪೆಷಲಿ ಮಹಿಳೆಯರಿಗೆ. ಆ ಹಾರ್ಮೋನ್ಸು ಬೋನ್ನ ಡೆನ್ಸಿಟಿನ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಅದು ಸ್ಲೋಲಿ ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ಆ್ಯಕ್ಚುಲಿ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಆಸ್ಟಿಯೋಪೊರೋಸಿಸ್ ಸ್ಕ್ರೀನಿಂಗ್ ಟೂಲ್ಸ್ ಅಂತ ಮಾಡಿಬಿಟ್ಟಿದ್ದಾರೆ. ಓಕೆನಾ, ಅದರಲ್ಲಿ ನಾವು ನಮ್ಮದು ಬೋನ್ ಮಿನರಲ್ ಡೆನ್ಸಿಟಿ ಚೆಕ್ ಮಾಡ್ತೀವಿ ರೆಗ್ಯುಲರ್ ಆಗಿ. ನಾನು ಇಂಡಿಯನ್ ವುಮೆನ್ಸ್ಗೆ ಏನು ಸಜೆಷನ್ ಮಾಡ್ತೀನಿ ಅಂದರೆ, ಎಸ್ಪೆಷಲಿ ಸುಮಾರು ಜನಗಳಿಗೆ ಈ ಬೋನ್ ಮಿನರಲ್ ಡೆನ್ಸಿಟಿ ಬಗ್ಗೆ ಏನೂ ಐಡಿಯಾ ಇಲ್ಲ. ಓಕೆ, ಅದು ಯಾವಾಗ ಮಾಡಿಸ್ಬೇಕು, ಓಕೆ, ಎಸ್ಪೆಷಲಿ ಯಾವಾಗ ಇಂಡಿಕೇಟೆಡ್, ವಾಟ್ ಆರ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತೇಳಿ. ಆಗ ನಮ್ಮ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ಕೊಟ್ಬಿಟ್ಟಿದೆ ಸ್ಟ್ಯಾಂಡರ್ಡ್ಸ್. ಓಕೆ, ಒನ್ಸ್ ಯು ಆರ್ ಕ್ರಾಸ್ 45 years ಆಫ್ ಏಜ್, 45 ವರ್ಷ ದಾಟಿದ್ರಿ, ನಿಮ್ದು ಮೆನೋಪಾಸ್ ಆಗಿದೆಯೋ ಇಲ್ವೋ, ಬಟ್ ಯು ಹ್ಯಾಸ್ ಟು ಡೂ ಪೀರಿಯಾಡಿಕಲಿ, ವರ್ಷಕ್ಕೊಂದ್ಸತಿ ಬೋನ್ ಮಿನರಲ್ ಡೆನ್ಸಿಟಿ ಚೆಕ್ ಮಾಡಿಸ್ಬೇಕು. ಒಂದು ನೆಕ್ಸ್ಟ್, ನಿಮ್ಮ 50 ವರ್ಷ ಕ್ರಾಸ್ ಆಯ್ತಿದೆ ಅಂದಾಗ ರೆಗ್ಯುಲರ್ ಆಗಿ ಕ್ಯಾಲ್ಸಿಯಂ ಅಂಡ್ ವಿಟಮಿನ್ D3 ಸಪ್ಲಿಮೆಂಟಲ್ಲಿ ಇಟ್ಟರೆ
ಓಕೆ. ನಿಮ್ದು 80% ಆಫ್ ಫ್ರಾಕ್ಚರ್ಸ್ ಅವಾಯ್ಡ್ ಮಾಡ್ಬೋದು. ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಎನ್ ನಂಬರ್ ಆಫ್ ಸ್ಟಡೀಸ್ ರಿಸರ್ಚ್ ಇದೆ. ಓಕೆನಾ. ನೀವು ಕ್ಯಾಲ್ಸಿಯಂ ಅಂಡ್ ವಿಟಮಿನ್ D3 ಸಪ್ಲಿಮೆಂಟ್ 50 ವರ್ಷ ಆದ ಮಹಿಳೆಯರು ಕೊಡೋದ್ರಿಂದ ಅವ್ರದ್ದು ಫ್ರಾಕ್ಚರ್ 80% ಸ್ಟಾಪ್ ಆಗುತ್ತೆ. ಓಕೆ. ನಾವು ಈಗ ಲಾಸ್ಟ್ ರೀಸೆಂಟ್ಲಿ ಈಗ ನಂಜಪ್ಪ, ನಾನು ವರ್ಕ್ ಮಾಡ್ತೀನಿ ನಂಜಪ್ಪ ಲೈಫ್ ಕೇರ್ ಅಲ್ಲೇ ಹೋಗ್ಬಿಟ್ಟಿದೆ. ಅಜ್ಜಿ ಜಸ್ಟ್ ಬೆಡ್ ಮೇಲಿಂದ ಎದೊಳ್ತಿದ್ರು, ಕೈ ಕೊಟ್ಟಿದ್ದಾರೆ ಎದೊಳ್ಬೇಕಾದ್ರೆ. ಶಿ ಹ್ಯಾಡ್ ಎ ರಿಸ್ಟ್ ಫ್ರಾಕ್ಚರ್. ಅದು ಯಾಕಾಯ್ತು ಅಂದ್ರೆ ದಿಸ್ ಇಸ್ ಬಿಕಾಸ್ ಆಫ್ ಆಸ್ಟಿಯೋಪೊರೋಸಿಸ್. ಓಕೆ. ಅದು ಓಲ್ಡ್ ಏಜ್. ಕ್ಯಾಲ್ಸಿಯಂ ಅವ್ರಿಗೆ ಐಡಿಯಾ ಇಲ್ಲ, ಕ್ಯಾಲ್ಸಿಯಂ ಸಪ್ಲಿಮೆಂಟ್ ತಗೋಬೇಕು, ವಿಟಮಿನ್ D3 ತಗೋಬೇಕು ಅಂತೇಳಿ. ಮತ್ತೆ ಬೋನ್ ಕ್ವಾಲಿಟಿ ಹೆಂಗಿದೆ ಅಂತ ಚೆಕ್ ಮಾಡಿಸಲ್ಲ. ಓಕೆ. ಹಳ್ಳಿಗಳಲ್ಲಿ ಕ್ವಾಕ್ಸ್ ಡಾಕ್ಟರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ MBBS ಮಾಡಿರಲ್ಲ. ಓಕೆ. ಅವ್ರ ಹತ್ರ ಹೋಯ್ತಾರೆ, ಅವ್ರು ಕ್ಯಾಲ್ಸಿಯಂ ಕೊಡ್ತಾರೆ, ಇಲ್ಲ ಸ್ಟೀರಾಯ್ಡ್ಸ್ ಕೊಡ್ತಾರೆ. ಪೇನ್ ಅಂತ ಬಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಸ್ಟೀರಾಯ್ಡ್ಸ್ ಯೂಸ್ ಮಾಡ್ಬಿಡ್ತಾರೆ. ಅದು ಗೊತ್ತಾಗಲ್ಲ. ಶಿವಮೊಗ್ಗ ಸುತ್ತಮುತ್ತಲಿ ತುಂಬಾ ಕಡೆ ಪ್ಯಾಕ್ಸ್ ಸ್ಟೀರಾಯ್ಡ್ಸ್ ಕೊಡ್ತಾರೆ. ಅಂದ್ರೆ ಸ್ಟೀರಾಯ್ಡ್ಸ್ ತಗೊಂಡ ಪೇನ್ ಹೋಗುತ್ತೆ, ಪೇಷಂಟ್ ಮತ್ತೆ ಖುಷಿಯಾಗಿರುತ್ತೆ. ಬೇಗನೆ ಪೇನ್ ಆಗುತ್ತೆ. ವೀಕ್ನೆಸ್ ಆಫ್ ದ ಬೋನ್, ಮೂಳೆ ವೀಕ್ ಆಗ್ತಾ ಹೋಗುತ್ತೆ ಅವ್ರಿಗೆ. ಬಾರಿ ಆಸ್ಟಿಯೋಪೊರೋಸಿಸ್ ಬೇಗ ಆಗುತ್ತೆ. ಬಟ್ ನಮ್ ಜನಗಳಿಗೆ ಏನೋ ಓಕೆ ಒಂದ್ ಮಾತ್ರೆಗೆ ಕಡಿಮೆ ಆಯ್ತಲ್ಲ, ಕಡಿಮೆ ಆಯ್ತು ಅನ್ನೋದೊಂದೇ. ಬಟ್ ಅವ್ರು ಏನ್ ಯೂಸ್ ಮಾಡಿದಾರೆ ಅಂತ ಗೊತ್ತಿರಲ್ಲ. ಓಕೆ. ಸಖತ್ ಮುಗ್ಧ ಜನಗಳು ನಮ್ಮವ್ರು. ಸೊ ಅವ್ರು ಸ್ಟೀರಾಯ್ಡ್ ಕೊಟ್ರೆ ಪೇನ್ ಹೋಯ್ತು, ಇವ್ರು ಮಿರಾಕಲ್ ಮಾಡಿದ್ರು. ನಾವು ಎಲ್ಲಾ ಡಾಕ್ಟರ್ ದೊಡ್ಡ ಡಾಕ್ಟರ್ಗೆ ಹೋಗಿದ್ವಿ, ಅಲ್ಲಿ ಹೋಗಿದ್ವಿ, ಇಲ್ಲಿ ಹೋಗಿದ್ವಿ, ಯಾರು ಕಡಿಮೆ ಮಾಡಿಲ್ಲ. ಒಂದ್ ಮಾತ್ರೆಗೆ ಕಡಿಮೆ ಮಾಡಿದ್ರು, ನೀವೇ ನಮ್ ದೇವ್ರು ಸರ್ ಅಂತ ಹೇಳ್ತಾರೆ. ಬಟ್ ಆಮೇಲೆ ನಾವ್ ನೋಡಿದೀವಿ ಇದೆಲ್ಲ, ನೋಡ್ದೇನೆ ಏನು ಮಾತಾಡ್ತಿಲ್ಲ. ನಾನಂತೂ ರೆಗ್ಯುಲರ್ ಹಾಸ್ಪಿಟಲ್ ನೋಡಿದೀನಿ, ವಿನ್ಸೆಂಟ್ ಅವರು ನೋಡಿರ್ತಾರ. ಸೊ ಅದ್ ಹೆಂಗಿರುತ್ತೆ ಅಂದ್ರೆ ಅವ್ರ ದೇವ್ರು. ನಾವೇನಾರ ಒಳ್ಳೆ ತರದಲ್ಲಿ ಅಡ್ವೈಸ್ ಮಾಡಕ್ ಹೋದ್ರೆ, ಸರ್ ನೀವು ಕೊಡೋ ಮಾತ್ರ ಇಮಿಡಿಯೇಟ್ ಪೇನ್ ಕಡಿಮೆ ಮಾಡಲ್ಲ, ಅವ್ರು ಕೊಡೋ ಮಾತ್ರ ಇಮಿಡಿಯೇಟ್ ಪೇನ್ ರಿಡ್ಯೂಸ್ ಮಾಡುತ್ತೆ. ಬಟ್ ಅವ್ರು ಸ್ಟೀರಾಯ್ಡ್ಸ್ ಯೂಸ್ ಮಾಡ್ತಾರೆ. ಬರ್ತಾ ಬರ್ತಾ ಅವಾಗ ಪೇಷಂಟ್ಸ್ ಮಾತ್ರೆಗೆ ಅಡಿಕ್ಟ್ ಆಗೋ ಅಫ್ ಕೋರ್ಸ್ ಅಡಿಕ್ಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಅವ್ರಿಗೆ ಆ ಮಾತ್ರೆಯಿಂದ ಅವ್ರ ಹೆಲ್ತ್ ಮೇಲೆ ಏನ್ ಪರಿಣಾಮ ಬೀರ್ತೈತೆ ಅಂತ ಗೊತ್ತಾಗಲ್ಲ. 1-2 ವರ್ಷ ಆದ್ಮೇಲೆ ಬರ್ತಾರೆ ನಮ್ಮ ಹತ್ರ, ಆಗ ಹಿಂಗ ಆಗೋಯ್ತು ಸರ್ ಅಂತ ಹೇಳ್ಕೊಳ್ತಾರೆ. ಹಂಗಾಗಿ ನಾನು ಒಂದು ಜನತೆಗೆ ಒಂದು ಸಂದೇಶ ಏನ್ ಕೊಡ್ತೀನಿ ಅಂದ್ರೆ, ಈಗೆಲ್ಲ ಗೂಗಲ್ ಇದೆ. ಓಕೆ. ಅವ್ರು ಏನ್ ಕೊಡ್ತಾರ ಅದು ಒಂದ್ಸತಿ ಗೂಗಲ್ ಅಲ್ಲಿ ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ಓಕೆ. ಎಸ್ಪೆಷಲಿ ಹಳ್ಳಿ ರಿಮೋಟ್ ಏರಿಯಾದಲ್ಲಿ ಇದ್ದೀರಾ, ಅವರು ಒಳ್ಳೆ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಏನ್ ಕೊಡ್ತಾರೆ ಅದು ಗೂಗಲ್ ಅಲ್ಲಿ ಚೆಕ್ ಮಾಡಿ, ಚೆಕ್ ಮಾಡ್ಕೊಳ್ಳಿ. ಅದು ಇದಕ್ಕೆ ಯೂಸ್ ಮಾಡ್ಬೋದಾ, ಅದ್ರ ಅಡ್ಡ ಪರಿಣಾಮ ಏನು ಅಂತ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೇದು. ನಾಳೆ ದಿನ ನಮ್ಮ ಹತ್ರ ಕಾಂಪ್ಲಿಕೇಟೆಡ್ ಆಗಿ ಬರೋ ಬದಲು ಎಲ್ಲ ಓದಿದಾರೆ, ಅಟ್ಲೀಸ್ಟ್ ಕನ್ನಡದಲ್ಲೂ ಚೆಕ್ ಮಾಡ್ಬೋದು ಗೂಗಲ್ ಅಲ್ಲಿ, ಇಂಗ್ಲಿಷ್ ಇಲ್ಲ ಅಂದ್ರೂ ನೋಡ್ಬಿಟ್ಟು ಬೇಕಾದ್ರೆ ವೆರಿಫೈ ಮಾಡ್ಕೊಳ್ಳಿ. ನಿಮ್ಗೆ ಡೌಟ್ ಬಂತ, ಇನ್ನೊಬ್ರು ಯಾರು ಚೆನ್ನಾಗಿದ್ದಾರೆ ಡಾಕ್ಟರ್, ಅವ್ರ ಹತ್ರ ಬಂದು ಸಜೆಷನ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಕರೆಕ್ಟ್. ಹಾಗೆ ಸರ್, ಈಗ ಇನ್ನೊಂದು, ಇಷ್ಟೋ ತನಕ ನೀವು ಹೇಳಿದ್ರಿ ನಮ್ಮದು ಫುಡ್ ಹ್ಯಾಬಿಟ್ ಹೆಂಗಿರಬೇಕು, ಸನ್ಲೈಟ್ಗೆ ನಾವು ಎಷ್ಟು ಎಕ್ಸ್ಪೋಸ್ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ. ಇದ್ರ ಜೊತೆಗೆ ನಾವು ನಮ್ಮ ಪಾದ ಚೆನ್ನಾಗಿರೋದು ತುಂಬ ಮುಖ್ಯ. ಯಾಕಂದರೆ ನಮಗೆ ಮಂಡಿ ನೋವೆಲ್ಲ ಸ್ಟಾರ್ಟ್ ಆಯಿತು ಅಂದರೆ ಯಾವ ರೀತಿಯಾಗಿ ನಮ್ಮ ಕಾಲನ್ನು ಇಟ್ಕೋಬೇಕು ಅನ್ನೋದು ಮುಖ್ಯ ಆಗುತ್ತೆ. ಅದಕ್ಕೆ ನಾವು ಹಾಕೋ ಚಪ್ಪಲ್ಸು, ಶೂಸ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಸೊ ಯಾವ ರೀತಿಯಾಗಿ ಅದೆಲ್ಲ ನಮಗೆ ಪರಿಣಾಮ ಬೀರುತ್ತೆ ಅಂತ. ಅದೇ ಈಗ ಎಕ್ಸಾಂಪಲ್ ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಈಗ ಜಸ್ಟ್ ಈ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪೇಷಂಟ್ ನೋಡಿದೆ. ಅವ್ರಿಗೆ ಶುಗರ್ ಇಲ್ಲ. ಓಕೆ. ಅದು ಬಿಟ್ರೆ ಮಂಡಿ ನೋವಿದೆ. ಓಕೆ. ಅದು ಬಿಟ್ರೆ ಪಾದ ಉರಿ ಬರುತ್ತೆ ಅಂತ ಬಂದಿದ್ರು. ಓಕೆ. ನಾನು ಕೇಳಿದೆ, ಅಮ್ಮ ಇದು ಎಷ್ಟು ದಿನದಿಂದ ಇದೆ ಅಂತ. ಅವರು ಅಂದ್ರೆ ಒಂದು 1 year ಇಂದ ಇದೆ ಸರ್, ಎಲ್ಲ ಡಾಕ್ಟ್ರಿಗೂ ತೋರಿಸಿದ್ದೀನಿ, ಕಡಿಮೆ ಆಯ್ತಿಲ್ಲ. ಓಕೆ. ಹೌದಾ, ಶುಗರ್ ಇದೆಯಾ ಅಂದೆ. ಶುಗರು ಇಲ್ಲ ಅಂದರು. ಓಕೆ ಫೈನ್. ದೆನ್ ಕೇಳಿದೆ, ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ಅವರು ನಾನು ಪ್ಯೂರ್ ವೆಜಿಟೇರಿಯನ್ ಅಂದರು. ಓಕೆ. ಆ ಪ್ಯೂರ್ ವೆಜಿಟೇರಿಯನ್ ಇದ್ದಾಗ ಏನಾಗುತ್ತೆ, ನರ್ವ್ಸ್ ಎಂಡಿಂಗ್ಸ್ ಏನಿರುತ್ತಲ್ಲ, ನರ್ವ್ಸ್ಗಳು ವಿಟಮಿನ್ B12 ನೀಡ್ ಇರುತ್ತೆ ಗ್ರೋತ್ ಆಗೋಕ್ಕೆ ಮತ್ತು ಹೆಲ್ತಿ ಆಗಿರೋಕ್ಕೆ. ಈ ವೆಜಿಟೇರಿಯನ್ಗಳಿಗೆ ವಿಟಮಿನ್ B12 ಸಿಗಲ್ಲ, ಓನ್ಲಿ ನಾನ್ ವೆಜ್ಜಲ್ಲಿ ಸಿಗೋದು. ಇಲ್ಲ ಅಂದರೆ ಪ್ರಾಪರ್ ಗೀ ಯೂಸ್ ಮಾಡಬೇಕಿರುತ್ತೆ. ಓಕೆ. ಮತ್ತು ಫುಡ್ಡಲ್ಲಿ ವೆರಿ ಮಿನಿಮಲ್ ಸಿಗುತ್ತೆ. ಸೊ ಹಂಗಾಗಿ ಆ ಥರ ಇದ್ದ ಪರಿಸ್ಥಿತಿಲಿ ಔಟ್ಸೈಡಿಂದ ಸಪ್ಲಿಮೆಂಟ್ ವಿಟಮಿನ್ B12 ಹಾಕಬೇಕು. ಅದು ಒಂದು ಕಾಲು ಉರಿತು. ಸೆಕೆಂಡ್, ಯಂಗ್ಸ್ಟರ್ಸ್ ಈಗಿನ ಜನ್ರೇಷನ್ ಏನಾಗ್ಬಿಟ್ಟಿದೆ, ಕ್ರೇಜಿ ಇದ್ದಾರೆ, ಎಸ್ಪೆಷಲಿ ಗರ್ಲ್ಸ್. ದೇ ವಾಂಟ್ಸ್ ಹೈ ಹೀಲ್ಸ್. ದೇ ವಾಂಟ್ಸ್ ಟು ವಾಕ್ ಇನ್ ರ್ಯಾಂಪ್ ವಾಕ್ ಇಲ್ಲ ಕ್ಯಾಟ್ ವಾಕ್ ಮಾಡೋದು. ಸೊ ಆ ಟೈಮಲ್ಲಿ ಏನಾಗುತ್ತೆ, ಅವ್ರ ಹೈ ಹೀಲ್ಸ್ ಆಗಿರೋದ್ರಿಂದ ಬಾಡಿ ವೇಟ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗ್ರೌಂಡ್ಗೆ ಹೋಗಲ್ಲ. ಇಟ್ ವಿಲ್ ಗೋ ಟು ಮಿಡ್ ಫುಟ್, 4 foot ಆ್ಯಂಡ್ ಇಟ್ ವಿಲ್ ಬಿ ಲೈಕ್ ದಿಸ್. ಓಕೆ. ಹಂಗಾಗಿ ಏನಾಗುತ್ತೆ, ಅರ್ಲಿ ನೀ ಪೇನ್ ಸ್ಟಾರ್ಟ್ ಆಗುತ್ತೆ, ಅರ್ಲಿ ಹ್ಯಾಂಕಲ್ ಪೇನ್ ಸ್ಟಾರ್ಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಅದು ಬಿಟ್ಟೆ
ಇನ್ನು ನಮ್ಗೆ ಆಗಿನ ಕಾಲದವ್ರು ಬರಿಗಾಲಲ್ಲಿ ವಾಕ್ ಮಾಡ್ತಿದ್ರು, ಅವ್ರಿಗೆ ಏನು ಪ್ರಾಬ್ಲಮೇ ಬರ್ತಿರ್ತಿರ್ಲಿಲ್ಲ. ಈಗೆಲ್ಲ ಫುಟ್ವೇರ್ ಇಂಡಸ್ಟ್ರಿ ಎಲ್ಲ ಮಾರ್ಕೆಟಿಂಗ್ ಮಾಡ್ಕೊಂಡು ಹೆಂಗಾಗಿದೆ, ನಮ್ಮ ಫುಟ್ವೇರ್ ಇಸ್ ಗುಡ್, ದಟ್ ಈಸ್ ಗುಡ್ ಅಂತ. ದೇ ಆರ್ ಯೂಸಿಂಗ್ ಎ ಸಮ್ ಕೈಂಡ್ ಆಫ್ ಹಾರ್ಡ್ ಪಾಲಿಎಥಿಲಿನ್ಸ್. ಓಕೆ, ಆ ಹಾರ್ಡ್ ಪಾಲಿಎಥಿಲಿನ್ಸ್ ಇರೋದ್ರಿಂದ ಏನಾಗುತ್ತೆ, ಲಾಂಗ್ ಸ್ಟ್ಯಾಂಡಿಂಗ್ ಕೆಲಸ ಮಾಡ್ತಿದ್ರಿ. ಎಕ್ಸಾಂಪಲ್ ಬಸ್ ಡ್ರೈವರ್ಸ್ಗಳು, ಟೀಚರ್ಸ್ಗಳು, ಎಸ್ಪೆಷಲಿ ನನ್ನ ಕಡೆ ಬರೋರು, ಸರ್ ನಾವು ನಿಂತ್ಕೊಂಡು ಅವರ್ಸ್ ಗಟ್ಟಲೆ ಕ್ಲಾಸ್ ಮಾಡ್ತೀವಿ ಅಂತ. ಮತ್ತು ಬಸ್ ಕಂಡಕ್ಟರ್ಸ್ಗಳು ಬರ್ತಾರೆ, ಯಾವಾಗಲೂ ನಾವು ನಿಂತ್ಕೊಂಡೆ ಟಿಕೆಟ್ ಕೊಡ್ತಿರ್ತೀವಿ, ಕೂರಲ್ಲ ಜಾಸ್ತಿ ಅಂತ. ಸೇಲ್ಸ್ ಅಲ್ಲಿ ಇರೋರು ಸೇಲ್ಸ್ ಅಲ್ಲಿ ಜಾಸ್ತಿ ವಾಕ್ ಮಾಡ್ತಾ ಇದ್ದಾನೆ. ಪ್ರಾಬ್ಲಮ್ ನಾನು ಬಂದಾಗ ಫಸ್ಟ್ ಕೇಳೋದು ಒ ಪಿ ಡಿಗೆ, ಶೋ ಮಿ ಯುವರ್ ಫುಟ್ವೇರ್ಸ್, ನಿಮ್ಮ ಚಪ್ಪಲ್ಗಳು ತೋರಿಸಿ. ಬಿಕಾಸ್ ಚಪ್ಪಲ್ಲು ಮೃದುವಾಗಿರಬೇಕು. ನಮ್ಮ ಎಸ್ಪೆಷಲಿ ನಿಮಗೆ ಪ್ಯಾರಾಗನ್ ಅವಲ್ ಸ್ಲಿಪ್ಪರ್ಸ್ಗಳು ಗೊತ್ತಿರ್ಬೋದು, ಅದು ಎಷ್ಟು ಹಾರ್ಡ್ ಅಂದರೆ ಒಂದ್ಸತಿ ಅಂದರೆ ನೀವು 3 ವರ್ಷ 4 ವರ್ಷ ಆದರೂ ಸವಿಯಲ್ಲ ಅವು. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ ಬ್ರ್ಯಾಂಡ್ ಅಂತಲ್ಲ, ಹಾರ್ಡ್ನೆಸ್. ಹಾಗಾಗಿ ಅದು ಸವಿಯಲ್ಲ, ಜಾಸ್ತಿ ಡ್ಯೂರೇಷನ್ ಬರುತ್ತೆ ಅಂತ ಅವ್ರ ಥರ ಥಾಟ್ಸು. ಬಟ್ ಅವ್ರು ನಿಂತು ಏನಾಗುತ್ತೆ, ಕಾಲಲ್ಲಿರೋ ಫ್ಯಾಟ್ ಇರುತ್ತಲ್ಲ, ಆ ಫ್ಯಾಟ್ಗೆ ಸರ್ಕ್ಯುಲೇಷನ್ ಆಗದೇ ಬರ್ಸೈಟಿಸ್ ಅಂತ ಸ್ಟಾರ್ಟ್ ಆಗುತ್ತೆ. ಹಿಂಡಿ ನೋವುಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ನಾನು ಏನು ಸಜೆಷನ್ ಮಾಡ್ತೀನಿ, ಒಳ್ಳೆ ಫುಟ್ವೇರ್ ಯೂಸ್ ಮಾಡಿ. ಅದು ಯಾವ ಥರ ಇರಬೇಕು ಅಂದರೆ ಸಾಫ್ಟ್ ಇರಬೇಕು. ಓಕೆ, ನಿಮಗೆ ಹೈಟ್ಗೆ ಒಂದು 2 ಸೆಂಟಿಮೀಟರ್ ಹೀಲ್ಸ್ ಆರ್ 1.5 ಸೆಂಟಿಮೀಟರ್, ದಟ್ಸ್ ಫೈನ್. ಮತ್ತು ಈಗಿನ ಜನ್ರೇಷನ್ ಎಸ್ಪೆಷಲಿ ಡಯಾಬಿಟಿಕ್ ಫುಟ್ಟಿಂದ ಸಫರ್ ಬರ್ತಿರೋರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರು ಮೆಟ್ಮಾರ್ಫಿನ್ ಯೂಸ್ ಮಾಡ್ತಿರ್ತಾರೋ ಡಯಾಬಿಟಿಸ್ಗೆ, ಅವ್ರಿಗೆಲ್ಲ ವಿಟಮಿನ್ B12 ಡಿಫಿಷಿಯನ್ಸಿ ಇರುತ್ತೆ. ಓಕೆ, ಫಿಸಿಷಿಯನ್ಸ್ಗಳು ಇಲ್ಲ ಎಂಡೋಕ್ರೈನಾಲಜಿಸ್ಟ್ಗಳು, ದೇ ಹ್ಯಾಸ್ ಟು ಗಿವ್ ರೆಗ್ಯುಲರ್ ನ್ಯೂರೋಬಯನ್ ಫುಡ್, ಅಂದರೆ ವಿಟಮಿನ್ B12 ಇಂಜೆಕ್ಷನ್ ಆರ್ ಟ್ಯಾಬ್ಲೆಟ್ಸ್, ವಿಚ್ ಎವರ್ ಕನ್ವಿನಿಯೆಂಟ್. ಸೊ ನನ್ನ ಕಡೆ ಬರ್ತಾರೆ, ಅವ್ರು ನಮ್ಮ ಕೇಸೇ ಇರಲ್ಲ, ಬಟ್ ನಾವು ಸಜೆಸ್ಟ್ ಮಾಡಿ ಕಳಿಸ್ಬೇಕಾಗುತ್ತೆ. ಆಸ್ ಆರ್ಥೋಪಿಡಿಷನ್, ಡಯಾಬಿಟಿಕ್ ಫುಡ್ ಇಸ್ ಮೈ ಕನ್ಸರ್ನ್, ಬಟ್ ವಿಟಮಿನ್ D12 ಡಿಫಿಷಿಯನ್ಸಿ ಇಸ್ ನಾಟ್ ಎ ಮೈ ಕನ್ಸರ್ನ್. ಬಟ್ ಆದರೂ ನಾವು ಎಜುಕೇಟ್ ಮಾಡಿ ಕಳಿಸ್ತಿದ್ದೀವಿ. ಸೊ ಈ ಪಾಡ್ಕಾಸ್ಟಿಂದ ಅವ್ರಿಗೆ ಯೂಸ್ ಆಗ್ಬೋದು. ಯಾರ್ಯಾರು ಡಯಾಬಿಟಿಸ್ ಇದ್ದಾರೆ, ಯಾರ್ಯಾರು ಫುಟ್ವೇರ್ ರಾಂಗಾಗಿ ಯೂಸ್ ಮಾಡ್ತಿದ್ದಾರೆ, ಯಾರ್ಯಾರು ಬರ್ಸೈಟಿಸ್ ಆಯ್ತಿದೆ, ಯಾರ್ಯಾರು ಪ್ಲಾಂಟರ್ ಫೇಸೈಟಿಸ್ ಅಂತ ಕರಿತೀವಿ, ಬೆಳಗ್ಗೆ ಎದ್ದೇಳಕ್ಕೆ 2 ಹೆಜ್ಜೆ ಇಡೋಷ್ಟರಲ್ಲೇ ಜುಮ್ ಅನ್ನುತ್ತೆ, ಆಮೇಲೆ ಸ್ವಲ್ಪ ವರ್ಕ್ ಮಾಡಾದ್ಮೇಲೆ ಅವ್ರದ್ದು ನೋವೆಲ್ಲ ಕಡಿಮೆ ಆಗುತ್ತೆ, ಅಂಥವ್ರಿಗೆಲ್ಲ ಯೂಸ್ ಆಗುತ್ತೆ. ಹಾಗೆ ಇನ್ನೊಂದು, ರಾತ್ರಿ ಮಲಗಿರ್ತೀವಿ, ನಮಗೆ ಮೊಬೈಲ್ ನೋಡೋದ್ರಿಂದ ಕತ್ನು ಹೆಂಗೆ ಬರುತ್ತೋ, ನಾವು ಹೆಂಗೆ ಮಲಗ್ತೀವಿ, ಯಾವ ಮ್ಯಾಟ್ರಿಸ್ ಮೇಲೆ ಮಲಗ್ತೀವಿ ಅನ್ನೋದ್ರ ಮೇಲೂ ಕೂಡ ಬೆನ್ನುವೆಲ್ಲ ಬರುತ್ತೆ. ಜನಕ್ಕೆ ಒಂದು ಕನ್ಫ್ಯೂಷನ್ನು, ನಾನು ಮೆತ್ತನ ಹಾಸಿಗೆ ಮೇಲೆ ಮಲಗಬೇಕಾ, ಗಟ್ಟಿ ಹಾಸಿಗೆ ಮೇಲೆ ಮಲಗಬೇಕಾ ಅಂತ. ಸೊ ಆಕ್ಚುಲಿ ತೀರಾ ಮೆತ್ತ ಹಾಸಿಗೆ ಮಲಗೋದ್ರಲ್ಲಿ ಪಾಯಿಂಟ್ ಇಲ್ಲ, ತೀರಾ ಗಟ್ಟಿ ಹಾಸಿಗೆ ಮಾತ್ರ ಬೆನ್ನೋವು ಬರುತ್ತೆ. ಸೊ ಬೆಸ್ಟ್ ಇಸ್ ಮೆಮರಿ ಫಾರ್ಮ್ ಮ್ಯಾಟ್ರೆಸ್ ಬರುತ್ತೆ, ಅದರ ಬಾಡಿ ಶೇಪ್ ನ ಅಡ್ಜಸ್ಟ್ ಮಾಡ್ಕೊಳುತ್ತೆ. ಅದು ಓಕೆ, ದಿಸ್ ಆರ್ ದ ಬೆಸ್ಟ್ ಮ್ಯಾಟ್ರೆಸ್ ಆಕ್ಚುಲಿ. ಹಾಗೆ ಇನ್ನೊಂದು ವಿಚಾರ, ಇದು ಸ್ವಲ್ಪ ತಮಾಷೆ ಅಂತ ಕೂಡ ನಿಮಗೆ ಅನಿಸ್ಬೋದು. ಅಂದರೆ ಕೆಲವೊಂದಿಷ್ಟು ಜನ ಮೈಕೈ ಮುರಿಯುವಾಗ, ಐ ಮೀನ್ ಹಿಂಗೆ ಲಟ್ಕೆ ತಗೊಳ್ಳುವಾಗ, ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಆರಾಮಾಗಿ ಹಿಂಗೆ ಮಾಡ್ತಿದ್ದಾಗ ಟಪ್ ಅಂತ ಒಂದು ಸೌಂಡ್ ಬರುತ್ತೆ, ಹಿಂಗೆ ಲಟ್ಕೆ ತಗೊಳ್ಳುವಾಗೆಲ್ಲ. ಸೊ ಅವಾಗ ಅದೇನು ಅಪಾಯಕಾರಿನಾ, ತೊಂದರೆ ಆಗುತ್ತಾ ಇದು ಅಂತ? ತುಂಬಾ ಜನ ಪೇಷಂಟ್ ಕೇಳ್ತಾರೆ, ತುಂಬಾ ಜನ ಕೇಳ್ತಾರೆ ಕ್ವಶನ್. ಇದು ತುಂಬಾ ಕಾಮನ್ ಇದು ಆಕ್ಚುಲಿ. ಏನಾಗುತ್ತೆ ಅಂದ್ರೆ ಯೂಶಲಿ ದ ರೀಸನ್ ಫಾರ್ ದಿಸ್, ನಾವು ರೆಸ್ಟ್ ತಗೊಬೇಕಾದ್ರೆ ಜಾಯಿಂಟ್ ಅಲ್ಲಿ ಬಬಲ್ ಫಾರ್ಮ್ ಆಗುತ್ತೆ. ಸೊ ನಾವು ಲಟ್ಕೆ ತೆಗಿಬೇಕಾದ್ರೆ ಅದು ಪಾಪ್ ಆಗುತ್ತೆ, ದಟ್ ವಿಲ್ ಕಾಸ್ ಅ ಸೌಂಡ್, ಪಾಪಿಂಗ್ ಸೌಂಡ್ ಬರೋದು ಅದಕ್ಕೋಸ್ಕರ. ಬಟ್ ಆ ಪಾಪಿಂಗ್ ಸೌಂಡ್ ಬರ್ಬೇಕಾದ್ರೆ ಲಾಕಿಂಗ್ ಸೆನ್ಸೇಷನ್ ಇದ್ರೆ, ಪೇನ್ ಇದ್ರೆ, ಸ್ವೆಲ್ಲಿಂಗ್ ಇದ್ರೆ, ಇಟ್ಸ್ ಅನ್ ಇಶ್ಯೂ. ಆರ್ಥ್ರೈಟಿಸ್ ಇರ್ಬೋದು, ಮಲ್ಟಿಪಲ್ ರೀಸನ್ಸ್ ಇರ್ಬೋದು. ಸೊ ಜಸ್ಟ್ ಪಾಪಿಂಗ್ ಸೌಂಡ್ ಬರೋದು ಇಟ್ಸ್ ನಾರ್ಮಲ್, ಇಟ್ಸ್ ವೆರಿ ಕಾಮನ್, ಇಟ್ಸ್ ನಾರ್ಮಲ್. ಸರ್ ಆ್ಯಕ್ಚುಲಿ ಈಗ ತುಂಬ ಜನಕ್ಕೆ ಮೂಳೆ ಸವೆತ ಆಗ್ತಾ ಇದೆ, ಮಂಡಿ ನೋವು ಜಾಸ್ತಿ ಆಗ್ತಾ ಇದೆ, ಇದೆಲ್ಲ ಯಾವ ಏಜ್ ಅವ್ರಿಗೆ ಬರುತ್ತೆ ಅಂತ? ಆಸ್ಟಿಯೋಆರ್ಥ್ರೈಟಿಸ್ ಅಂದ್ರೆ ಇಸ್ ಎ ಡಿಜೆನರೇಟಿವ್ ಕಂಡೀಷನ್ ಆಫ್ ದ ಜಾಯಿಂಟ್. ಯೂಶಲಿ ಏಜ್ ಆದವ್ರು ಬರುತ್ತೆ, ಬಟ್ ಈಗ ಯಂಗ್ಸ್ಟರ್ಸ್ಗೂ ಮಂಡಿ ಸೌತಿದೆ. 30 years ನಾವು ನೋಡ್ಬೇಕಾದ್ರೆ ಒಂದು 10 years ಬ್ಯಾಗು 60 years ಮೇಲೆ ಇತ್ತು, ಈಗ 30 years ವರೆಗೂ 35-40 yearsಗೂ ಮಂಡಿ ಸೌತಿದೆ. ಏನಾಗಿರುತ್ತೆ ಇಲ್ಲಿ ಅಂದ್ರೆ, ಮಂಡಿಯಲ್ಲಿ ನೀ ಜಾಯಿಂಟ್ ಇಸ್ ಮೇಡ್ ಅಪ್ ಆಫ್ 3 bones. ಒಂದು ಫೀಮರ್ ಬೋನ್ ಅಂತೀವಿ, ಒಂದು ನೀ ಟಿಬಿಯಾ ಅಂತೀವಿ, ಇನ್ನೊಂದು ಪೆಟಲ್ ಅಂತೀವಿ. ಸೊ ಈ ಬೋನ್ಸ್ ಮಧ್ಯದಲ್ಲಿ ಮೆನಿಸ್ಕಸ್ ಅಂತ ಇರುತ್ತೆ, ಬುಷ್ ತರ, ಇಟ್ಸ್ ಲೈಕ್ ಎ ಕುಷನ್ ಇನ್ ದ ಜಾಯಿಂಟ್. ಸೊ ಇದು ನಮ್ಮ ಲೋಡ್ ಎಲ್ಲ ತಗೊಳುತ್ತೆ, ನಮ್ಮ ವೇಟ್, ಲೋಡ್, ಪ್ರೆಷರ್ ಎಲ್ಲ ತಗೊಳುತ್ತೆ. ಸೊ ನಮ್ಮ ಮಂಡಿಯಲ್ಲಿ ಕಾರ್ಟಿಲೇಜ್ ಅಂತ ಇರುತ್ತೆ, ಇಟ್ಸ್ ಸ್ಮೂತ್ ಸ್ಟ್ರಕ್ಚರ್. ಸೊ ಯಾವಾಗ ಈ ಮೆನಿಸ್ಕಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಆವಾಗ ಏಜ್ ಆದ್ಮೇಲೆ ಮೆನಿ ರೀಸನ್ಸ್ ಇರ್ಬೋದು, ಇಂಜುರಿ ಆಗಿರ್ಬೋದು, ಅವ್ರ ಆರ್ಥ್ರೈಟಿಸ್ ಆಗಿರ್ಬೋದು, ರಿಮೆಟೆಡ್ ಸಂಧಿವಾತ ಆಗಿರ್ಬೋದು. ಸೊ ಅಂಥ ಟೈಮಲ್ಲಿ ಕಾರ್ಟಿಲೇಜ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಕಾರ್ಟಿಲೇಜ್ ಎರೋಷನ್ ಆಗುತ್ತೆ. ಸೊ ಅವಾಗ 2 ಮಂಡಿ ರಬ್ ಆಗುತ್ತೆ, ಫ್ರಿಕ್ಷನ್ ಫಾರ್ಮ್ ಆಗುತ್ತೆ. ಇದಕ್ಕೆ ಆರ್ಥ್ರೈಟಿಸ್ ಅಂತೀವಿ. ಇದರಲ್ಲಿ ದೇರ್ 4 stages. ಸೊ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಅಂತೀವಿ. ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ಟ್ರೀಟ್ಮೆಂಟೇ ಬೇರೆ. ಸೊ ಪೇಷಂಟ್ ಯಾವಾಗ ಗ್ರೇಡ್ 4 ಆಗುತ್ತೆ, ಸಿವಿಯರ್ ಆದಾಗ ಇಂಥವರಿಗೆ ನೀ ರಿಪ್ಲೇಸ್ಮೆಂಟ್ ಅಂತ ಮಾಡ್ತೀವಿ. ಓಕೆ,
ಸೊ ಈಗ ಈ ಕಾಲದಲ್ಲಿ ಈಗ ಅಡ್ವಾನ್ಸ್ ಆಗಿದೆ, ನೀ ರಿಪ್ಲೇಸ್ಮೆಂಟ್ ಇನ್ನೂ ಅಡ್ವಾನ್ಸ್ ಆಗಿದೆ. ರಾಬೋಟಿಕ್ ಅಸಿಸ್ಟೆಂಟ್ ನೀ ರಿಪ್ಲೇಸ್ಮೆಂಟ್ ಮಾಡ್ಬೋದು ಈಗ. ರೋಬೋಟಿಕ್ Robotic ಸಹ assistant. ಇಲ್ಲ. ಓಕೆ ಓಕೆ ರಾಬೋಟಿಕ್ ಅಸಿಸ್ಟೆಂಟ್. ಓಕೆ. ತುಂಬಾ ಜನ ಹೆದರ್ತಾರೆ, ಅಂದ್ರೆ ಮಂಡಿ ಚಿಪ್ಪು ಮರುಜೋಡಣ ಅಂತ ಅಂದ್ರೆ ಭಯ ಆಗುತ್ತೆ. ಅಂದ್ರೆ ಒಂದ್ಸಲ ಏನಾದ್ರೂ ಮಂಡಿಗೆ ಏನಾದ್ರೂ ಆಪರೇಷನ್ ಆಗ್ಬಿಟ್ರೆ ನಾವು ಜಾಸ್ತಿ ಕೆಲಸ ಆಗಲ್ವೇನೋ, ಭಾರ ಎಲ್ಲ ಎತ್ತಕ್ಕಾಗಲ್ವಾ, ಓಡಾಡಕ್ಕಾಗಲ್ವಾ ಅನ್ನೋ ಭಯ ಇರುತ್ತೆ. ಹಾಗೆ ನೀವು ಈಗ ಹೇಳಿದ್ರಿ ರೋಬೋಟ್ ಸಹಾಯ ಮಾಡುತ್ತೆ ಅಂತ, ಯಾವ ರೀತಿ ಸರ್? ಸೊ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಅಂತೇಳಿ 2006 ಅಲ್ಲಿ ಫಸ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ ರೋಬೋಟ್. ಓಕೆ. ಈಗ ಹೆಂಗಿದೆ ಅಂದ್ರೆ ನಮ್ಮ ಜನಗಳೆಲ್ಲ ಮನಸ್ಸಿದೆ, ರಜನಿಕಾಂತ್ ಮೂವಿ ಇದೆಲ್ಲ ನೋಡ್ಬಿಟ್ಟು ರೋಬೋಟ್ ಮೂವೀಸ್ ನೋಡಿರ್ತಾರೆ. ಹೌದು. ದೇ ವಿಲ್ ಥಿಂಕ್ ಓಕೆ ರೋಬೋಟ್ ಅಂದ್ರೆ ಮನುಷ್ಯನ ತರನೇ ಇರುತ್ತೆ, ಅದು ಆಪರೇಷನ್ ಥಿಯೇಟರ್ ಒಳಗೆ ಅದೇ ಆಪರೇಟ್ ಮಾಡುತ್ತೇನೋ, ಡಾಕ್ಟರ್ ಇರ್ತಾರ ಇಲ್ವಾ, ಓಕೆ ಓಕೆ ರೋಬೋಟಿಕ್ ಮಾಡಿಸ್ಕೋಬೋದಾ, ಓಕೆ ಇದೆಲ್ಲ ಹಲವಾರು ಇನ್ಫಾರ್ಮೇಶನ್ ಇರಲ್ಲ, ಮತ್ತೆ ಅವ್ರಿಗೆ ಅದ್ಯಾವುದೇ ಕಲ್ಪನೆಯಲ್ಲಿ ಇರ್ತಾರೆ. ನಾವು ನಂಬೋದಾ ಡಾಕ್ಟರ್ ಇರಲ್ಲ ಅಂದ್ರೆ ಬರೀ ರೋಬೋಟ್ ಹೆಂಗ್ ಮತ್ತೆ ಇನ್ನೂ ಒಂದ್ ಭಯ, ಯಾರೋ ಒಬ್ರು ಸರ್ಜರಿಗೆ ಹೋಯ್ತಿದಾರೆ ಅಂದ್ರೆ ಟೇಬಲ್ ಮೇಲೆ ಮಲಗಿಸಿರ್ತೀವಿ ಅನಸ್ತಿಷ ಕೊಟ್ಟು, ಯಾರು ರೋಬೋಟೇ ಕಟ್ ಮಾಡ್ತಿದೆ, ಅದು ಕರೆಕ್ಟ್ ಕಟ್ ಮಾಡೋದು ಇಲ್ಲ ಬೇರೆ ಏನಾರ ಕಟ್ ಮಾಡ್ಬಿಟ್ರೆ ಯಾರು ಹೊಣೆ, ಇದೆಲ್ಲ ದಟ್ ಇಸ್ ಕಾಮನ್ ಪೀಪಲ್ಸ್ ಕ್ವಶನ್ಸ್. ಆಕ್ಚುಲಿ ಇವತ್ತು ನಾನು ಅವ್ರಿಗೆಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಫಸ್ಟ್ ನಿಮ್ ತಲೆ ಒಳಗಡೆಯಿಂದ ತೆಗಿಬೇಕಿರೋದು, ರೋಬೋಟ್ ಅಂದ್ರೆ ರಜನಿಕಾಂತ್ ಮೂವಿ ರೋಬೋಟ್ ಅಲ್ಲ. ಓಕೆ, ಸೊ ಅದು ಇಟ್ ಈಸ್ ಲೆಸ್ ಲೈಕ್ ಜಸ್ಟ್ ಎ ಮಿಷಿನ್. ಇಟ್ಸ್ ನೀವು ಫಸ್ಟ್ ಕಲ್ಪನೆ ಹೆಂಗಿರುತ್ತೆ, ರೋಬೋಟ್ ಅಂದ್ರೆ ಮನ್ಸನ್ ತರನೇ ಇರುತ್ತೆ. ರಜನಿಕಾಂತ್ ಮೂವಿಲಿ ನೋಡಿರ್ತೀರಾ, ಅವನೇನೋ ಒಂದು ಕಮೆಂಟ್ಸ್ ಕೊಡುತ್ತಾನೆ, ಅದು ಮಾಡುತ್ತೆ, ಫಾಲೋ ಮಾಡಿ, ಆ ತರ ಅಲ್ಲ. ಇಟ್ ಈಸ್ ಜಸ್ಟ್ ಎ ಮಿಷಿನ್. ಓಕೆ, ಎಸ್ಪೆಷಲಿ ನಮ್ಮ ಆರ್ಥೋಪೆಡಿಕ್ ರೋಬೋಟ್ಸ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ನೀ ರಿಪ್ಲೇಸ್ಮೆಂಟ್ ಅಂತ ಬಂದ್ರೆ ಇಟ್ ಈಸ್ ಆಲ್ಮೋಸ್ಟ್ 100 years ಬ್ಯಾಕ್ ಇಂದ ಸ್ಟಾರ್ಟ್ ಆಗಿರೋದು. ಆಸ್ಟಿಯೋಆರ್ಥರೈಟಿಸ್ ಅಂದ್ರೆ ಮೂಳೆ ಸವಿತ. ಓಕೆ, ಸೊ ಯಾವುದೇ ಒಂದು ಜಾಯಿಂಟ್ ಅಂತ ಬಂದಾಗ, ಎಸ್ಪೆಷಲಿ ನೀ ಜಾಯಿಂಟ್ ಬಗ್ಗೆ ಮಾತಾಡ್ತಿರೋದ್ರಿಂದ, ಯಾವುದೊಂದು ನೀ ಜಾಯಿಂಟ್ ಅಂತ ಬಂದಾಗ ಅದಕ್ಕೆ ಆದ ಒಂದು ವಯಸ್ಸಿರುತ್ತೆ. ಓಕೆ, ಅದಕ್ಕೆ ಆದ ಒಂದು ಯೂಸೇಜ್ ಟಾರ್ಗೆಟ್ ಇರುತ್ತೆ. ನೀವು ಅದು ಕ್ರಾಸ್ ಮಾಡಿದ್ರೆ ಯಾವುದಾದ್ರೂ ಸವಿ ಸ್ಟಾರ್ಟ್ ಆಗುತ್ತೆ. ಓಕೆ, ಅದರಲ್ಲಿ ಮೂಳೆಗಳಿಂದ ಅಬ್ನಾರ್ಮಲಿಟಿ ಆಗಿರ್ಬೋದು, ಅಂದ್ರೆ ಒಂದಕ್ಕೊಂದು ಮೂಳೆ ಡೊಂಕ ಕೂಡಿರ್ಬೋದು, ಇಲ್ಲ ಇವ್ರು ಹೇಳ್ದಂಗೆ ಮೆನಿಸ್ಕಸ್ ಒಳಗಡೆ ಒಂದು ಸಾಫ್ಟ್ ಟಿಶ್ಯೂ ಇರುತ್ತೆ, ಅದು ನಮ್ಮ ಜಾಯಿಂಟ್ ಸರ್ಫೇಸ್ ಜಾಸ್ತಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಅದು ಅರ್ದಿರ್ಬೋದು. ಇಲ್ಲ ನಾವು ಮೊದಲೇ ನಿಮ್ಗೆ ಹೇಳಿರೋ ಪ್ರಕಾರ ಕ್ವಾಕ್ಸ್ ಟ್ರೀಟ್ಮೆಂಟ್ಸ್ ಅಂತ ಮಾಡಿಸ್ಕೊಳ್ತಾರೆ, ಊರ್ ಕಡೆ ನಾಟಿ ಔಷಧಿ ಅಂತ ಮಾಡಿಸ್ಕೊಳ್ತಾರೆ, ಫ್ರಾಕ್ಚರ್ಸ್ ಕರೆಕ್ಟಾಗಿ ಟ್ರೀಟ್ ಮಾಡ್ದೇ ಇರ್ಬೋದು. ಇದರಿಂದ ಎಲ್ಲ ಲೀಡ್ ಆಗಿ ಮತ್ತೆ ಲೈಫ್ ಸ್ಟೈಲು, ಒಬೆಸಿಟಿ, ಸುಮ್ಮನೆ ಜಂಕ್ ಫುಡ್ ತಿನ್ನೋದು, ಒಬೆಸಿಟಿ ಬರ್ಸ್ಕೊಳ್ಳೋದು, ಜಾಸ್ತಿ ವಾಕ್ ಮಾಡಲ್ಲ, ಮಸಲ್ ವೀಕ್ನೆಸ್, ಸುಮ್ಮನೆ ಕೂತ್ರು ಕೂಡ ಮೂಳೆ ಸವಿತ. ಎಸ್ ಆಫ್ ಕೋರ್ಸ್, ಇಫ್ ಯು ಆರ್ ಸಿಟಿಂಗ್ ಫಾರ್ ಲಾಂಗ್ ಡ್ಯೂರೇಷನ್, ಇದೇ ಕಾಲ್ ಮುಡ್ಚ್ಕೊಂಡು ಆಫ್ ಕೋರ್ಸ್ ಬಂದೇ ಬರುತ್ತೆ. ಓಕೆ, ಯಾವಾಗ ಅಂದ್ರೆ ನಾವು ನಿಮ್ಗೊಂದು ನಾಲೆಡ್ಜ್ ಹೇಳ್ತೀನಿ ಆರ್ಥೋಪೆಡಿಕ್ಸ್. ಏನಪ್ಪಾ ಅಂದ್ರೆ, ನಾವು ಎಷ್ಟು ಮೆಕ್ಯಾನಿಕಲ್ ಸ್ಟ್ರೆಂತ್ ನ ಬೋನ್ ಮೇಲೆ ಹಾಕ್ತಿವೋ ಆ ಬೋನ್ ಅಷ್ಟೇ ಸ್ಟ್ರಾಂಗ್ ಆಯ್ತಾ ಹೋಗುತ್ತೆ. ಓಕೆ, ಬೆಂಡಿಂಗು ಇರುತ್ತೆ ಮತ್ತೆ ಕಂಪ್ರೆಷನ್ ಇರುತ್ತೆ ಬೋನ್ ಅಲ್ಲಿ. ನಾವು ಎಷ್ಟು ಲೋಡ್ ಕೊಡ್ತೀವಿ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ನೀವು ಲೋಡ್ ಕೊಟ್ಟಿಲ್ಲ ಅಂದ್ರೆ ಓಕೆ ಅದು ಸ್ಟ್ರಾಂಗ್ ಆಗಲ್ಲ. ಜನರಲಿ ಒಂದು ತಪ್ಪು ಕಲ್ಪನೆ ಇರುತ್ತೆ, ಅದೇನಂತ ಅಂದ್ರೆ ಓಕೆ ಅಂದ್ರೆ ನಾವೇನಾದ್ರು ಯಾವ್ದಾದ್ರು ವಸ್ತುನ ತುಂಬಾ ಯೂಸ್ ಮಾಡಿದ್ರೆ ಅದು ಸವಿಯುತ್ತೆ ಅಂತ ನಾವ್ ಅನ್ಕೊಳ್ತೀವಿ ಅಲ್ವಾ. ಈಗ ಇದ್ರಲ್ಲಿ ಏನ್ ಅನ್ಕೊಬಿಡ್ತೀವಿ, ನಾವು ಜಾಸ್ತಿ ಕೆಲಸ ಮಾಡಿ ತುಂಬಾ ಆಕ್ಟಿವ್ ಆಗ್ಬಿಟ್ರೆ ನಮ್ ಮೂಳೆ ಇದಕ್ ಸವಿತೇನೋ ಅಂತ. ಬಟ್ ಇಲ್ಲಿ ಉಲ್ಟಾ, ಇದು ಉಲ್ಟಾ. ಯಾವಾಗ ಅಂತಂದ್ರೆ ಬಾಲಕರದಿಂದ ಹಿಡಿದು ಒಂದು 35 years ಗಂಟ ದಿಸ್ ಇಸ್ ಟ್ರೂ. ಈಗ ಮೂಳೆ ಮುರಿತು ಅಂದ್ರೆ ಅದೇ ಕೂಡ್ಕೊಳ್ಳುತ್ತೆ, ದಟ್ ಇಸ್ ನೇಚರ್ ಗಿಫ್ಟ್. ಓಕೆ, ನಾವು ಆಗಿರ್ಬೋದು, ವಿನ್ಸೆಂಟ್ ಆಗಿರೋದು, ಅವನ್ನ ಅಡ್ಜಸ್ಟ್ ಮಾಡ್ತೀವಿ ಒಂದ್ ಲೈನ್ ಅಲ್ಲಿ ಬರ್ಲಿ ಅಂತ. ಅಂದ್ರೆ ಸೊಂಟ ಇಲ್ಲ ಡೊಂಕು ಈ ತರ ಬರೋದ್ ಬೇಡ, ಸ್ಟ್ರೈಟ್ ಇರ್ಲಿ ಅಂತ. ಅದ್ ನಮ್ ಕರ್ತವ್ಯ. ಬಟ್ 90% ನೇಚರ್ ವಿಲ್ ಟೇಕ್ ಕೇರ್. ಓಕೆ, ಬಟ್ ಅದಕ್ಕೆ ಏನ್ ಬೇಕು ಅದ್ ಕೂಡ ಅದು ನಾವು ಮಾಡ್ತೀವಿ. ಈಗ ರೋಬೋಟಿಕ್ಸ್ ಬಗ್ಗೆ ಮಾತಾಡ್ತಿದೀವಿ. ಓಕೆ, ರಜನಿಕಾಂತ್ ತರ ರೋಬೋಟ್ ಇರಲ್ಲ, ಒಂದ್ ಸಣ್ಣ ಮಿಷಿನ್ ಇರುತ್ತೆ. ಓಕೆ, OT ಒಳಗಡೆ ನಾನು ಆಪರೇಟ್ ಮಾಡ್ಬೋದು, ಇಲ್ಲ ವಿನ್ಸೆಂಟ್ ಅವ್ರು ಆಪರೇಟ್ ಮಾಡ್ಬೋದು, ಸರ್ಜನ್ಸೇ ಆಪರೇಟ್ ಮಾಡೋದು, A to Z ಡಾಕ್ಟರ್ಸೇ ಆಪರೇಟ್ ಮಾಡೋದು. ಅದ್ರ ಡಾಕ್ಟರ್ಸ್ ಇರ್ತಾರೆ, ಅನೆಸ್ಥಿಸಿಯಾ ಸ್ಟಾಫ್ ಇರ್ತೀವಿ, ಮತ್ತೆ ಸರೌಂಡಿಂಗ್ ಸ್ಕ್ರಬ್ ನರ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ ಒಳಗಡೆ. ಓಕೆ, ಮತ್ತೆ ಸ್ಕಿನ್ ಟು ಸ್ಕಿನ್ ನಾವು ಆಪರೇಟ್ ಮಾಡ್ತೀವಿ, ನಾವು ಸೂಚರ್ ಮಾಡ್ತೀವಿ. ರೋಬೋಟ್ ಏನ್ ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ, ಓಕೆನಾ, ನಿಮ್ದು ಮೂಳೆ ಇಲ್ಲ ನಿಮ್ ಹೈಟ್ ಡಿಫ್ರೆಂಟ್, ನನ್ನ ಹೈಟ್ ಇಸ್ ಡಿಫ್ರೆಂಟ್. ನನ್ ಮೂಳೆ ವಿಡ್ತ್ 4.5 centimeter ಇರ್ಬೋದು, ನಿಮ್ ಮೂಳೆ ವಿಡ್ತ್ 3.5 centimeter. ಒಬ್ಬ ಮನುಷ್ಯನ್ಗೆ 0.5 mm ಕಟ್ ಮಾಡುವಂತ ಅಂದ್ರೆ ಮೂಳೆನ, ನಾನು 0.5 ಎಕ್ಸಾಕ್ಟ್ ಕಟ್ ಮಾಡಕ್ಕಾಗಲ್ಲ, ನನ್ನ ಕೈ ಶೇಕ್ ಆಗ್ಬೋದು ಕಟ್ ಮಾಡ್ಬೇಕಾದ್ರೆ. ಇಟ್ ಮೇ ಗೋ ಟು 0.7. ಇವ್ರು ಕಟ್ ಮಾಡ್ಬೇಕಾದ್ರೆ ಇಟ್ ಮೇ ಗೋ ಟು 0.6.
ಓಕೆ, ದಟ್ ವೇರಿಯೇಷನ್ ವಿಲ್ ಬಿ ದೇರ್. Okay. ಓಕೆನಾ? ಬಟ್ ಮಿಷಿನಿಂದ ಅಂದ್ರೆ ರೋಬೋಟ್ ಯೂಸ್ ಮಾಡ್ಕ ಕಟ್ ಮಾಡೋದ್ರಿಂದ 0.5 ಸೆಟ್ ಮಾಡಿದ್ರೆ 0.5 ಅಷ್ಟೇ ಕಟ್ ಮಾಡುತ್ತೆ. ಹಾಗೆ ಸರ್ ನಂಗೆ ಇನ್ನೊಂದು ಡೌಟ್ ಇದೆ, ಯಾರ್ಯಾರಿಗೆ ಮಂಡಿ ಸವೆತ ಇದೆ ಅಲ್ವಾ ಅವ್ರು ಎಲ್ರಿಗೂ ಕೂಡ ಸರ್ಜರಿ ಬೇಕಾ ಅಂತ? ಇವಾಗ ಮಂಡಿ ನೋವು ಅಂದ್ರೆ ಮಂಡಿಯಲ್ಲಿ ಮಂಡಿ ಸವಿತಾ ಇದ್ರೆ ಎಲ್ಲರಿಗೂ ಮಂಡಿ ಸವಿತಾ ಇದ್ದವರಿಗೆ ಸರ್ಜರಿ ಬೇಕಂತ ಇಲ್ಲ, ಡಿಪೆಂಡ್ಸ್ ಆನ್ ದ ಗ್ರೇಡ್. ಇವಾಗ ಗ್ರೇಡ್ 1 ಗ್ರೇಡ್ 2 ಇದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಡಾಕ್ಟರ್ ಪ್ರೇಮರಾಜ್ ಹೇಳಿದಂಗೆ ವೇಟ್ ರಿಡಕ್ಷನ್, ಎಕ್ಸರ್ಸೈಸ್, ಫಿಸಿಯೋಥೆರಪಿ ಮಾಡ್ಬೋದು ಗ್ರೇಡ್ 1 ಗ್ರೇಡ್ 2 ಅಲ್ಲಿ. ಆರ್ ಜೆಲ್ ಇಂಜೆಕ್ಷನ್ ಅಂತ ಬರುತ್ತೆ, ಮಂಡಿಗೆ ಜೆಲ್ ಇಂಜೆಕ್ಷನ್ ಕೊಡ್ತೀವಿ, ಅದು ಕೊಟ್ರೆ ಮೂಮೆಂಟ್ ಲೂಬ್ರಿಕೇಶನ್ ಚೆನ್ನಾಗಾಗುತ್ತೆ. ಅವ್ರ PRP ಅಂತೀವಿ, ಅಂದ್ರೆ ಏನಂದ್ರೆ ನಮ್ದೇ ಬ್ಲಡ್ ನ ಒಂದು ಮಿಷಿನ್ ಆಗಿ ಸೆಂಟ್ರಿಫ್ಯೂಜ್ ಮಾಡಿ ಇಂಜೆಕ್ಟ್ ಮಾಡ್ತೀವಿ. ಈಗ ಹೇರ್ ಲಾಸ್ ಆದವ್ರಿಗೆ ಕೊಡ್ತಾರೆ ಇಂಜೆಕ್ಷನ್, ಅದೇ ತರ ಮಂಡಿಗೆ ಕೊಡ್ಬೋದು. ಇಟ್ ವಿಲ್ ರೀಜನರೇಟ್ ದ ಜಾಯಿಂಟ್. ಜಾಯಿಂಟ್ ಅಲ್ಲಿ ಎಷ್ಟು ಡ್ಯಾಮೇಜ್ ಆಗಿರುತ್ತೆ, ಕಾರ್ಟಿಲೇಜ್ ಡ್ಯಾಮೇಜ್ ಎಷ್ಟಾಗಿರುತ್ತೆ ಅಂದ್ರೆ ರೀಜನರೇಟ್ ಮಾಡುತ್ತೆ. ಅದೇ ಅದು ಸ್ಟೇಜ್ 1 ಸ್ಟೇಜ್ 2 ಅಲ್ಲಿ, ಸ್ಟೇಜ್ 3 ಮ್ಯಾಕ್ಸಿಮಮ್, ಗ್ರೇಡ್ 3 ಅಲ್ಲಿ. ಗ್ರೇಡ್ 4 ಅಲ್ಲಿ ಸಿವಿಯರ್ ಇರ್ಬೇಕಾದ್ರೆ ಸರ್ಜರಿ ಬೇಕಾಗತ್ತೆ, ನೀ ರಿಪ್ಲೇಸ್ಮೆಂಟ್ ಬೇಕಾಗತ್ತೆ. ಸೊ ಅರ್ಲಿ ಸ್ಟೇಜಸ್ ಅವಶ್ಯಕತೆ ಇರಲ್ಲ. ಓಕೆ, ಇದಕ್ಕೆ ನಾವು ಒಂದು ಸ್ವಲ್ಪ ಹ್ಯಾಡ್ ಮಾಡ್ತೀನಿ. ಓಕೆ, ವಿನ್ಸೆಂಟ್ ಹೇಳೋದು 100% ಕರೆಕ್ಟ್. ಬಟ್ ನಾವು ಆಗಿರ್ಬೋದು, ವಿನ್ಸೆಂಟ್ ಆಗಿರ್ಬೋದು, ಆಲ್ವೇಸ್ ಟ್ರೈ ಟು ಕೀಪ್ ಎ ನೇಟಿವ್ ನೀ, ಅಂದ್ರೆ ನ್ಯಾಚುರಲ್ ನೀರ್ನ ಇಡಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಹಾಗದೇ ಇಲ್ಲ. ಈಗ ಅವ್ರು ಹೇಳಿದ್ರು ಬಯೋಲಾಜಿಕ್ಸ್ ಅಂತ ಹೇಳಿ, ಅಂದ್ರೆ ಇನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಅವ್ರು ಹೇಳಿದ್ರು PRP ಇಂಜೆಕ್ಷನ್ ಮತ್ತೆ ಜೆಲ್ ಅಂತ ಹೇಳಿ. ಓಕೆ, ಆ ಜೆಲ್ ಮತ್ತೆ ವಿ ಹ್ಯಾವ್ ಎ ಲಾಟ್ ಆಫ್ ಬಯೋಲಾಜಿಕ್ಸ್, ಓಕೆ, ದಟ್ ಕಂಟೈನಿಂಗ್ ಎ ಗ್ರೋತ್ ಫ್ಯಾಕ್ಟರ್ಸ್. ಓಕೆ, ಗ್ರೋತ್ ಅಂದ್ರೆ ಮರು ಬೆಳವಣಿಗೆಗೆ ಹೆಲ್ಪ್ ಮಾಡುವಂಥವು. ಈಗ ಎಕ್ಸಾಂಪಲ್, ನನ್ನ ಕಡೆ ಮೊನ್ನೆ ಒಂದು ಪೇಷಂಟ್ ಬಂತು, ಇದು ಜಸ್ಟ್ ಎ 40 years. ಓಕೆ, 40 years ವಿತ್ ನೀ ಪೇನ್ ಅಂತ, ಅದೇ ಗ್ರೇಡ್ 2 ONE ಇತ್ತು. ಸೊ ನಾನು PRP ಇಂಜೆಕ್ಷನ್ಸ್ ಮಾಡಿದೆ. ಅವರಿಗೆಲ್ಲ ರಿಪ್ಲೇಸ್ಮೆಂಟ್ ಇಲ್ಲ, ಅದೇ ನಾನು ಹೇಳ್ತಿರೋದು. ಇಲ್ಲಿ ಜನಗಳೆಲ್ಲ ಮಿಸ್ಕನ್ಸೆಪ್ಷನ್ ಮಾಡ್ಕೊಟ್ಟಾರೆ. ಮಂಡಿ ನೋವು ಬಂತು ಅಂದ್ರೆ ಎಲ್ಲರ ಹೋಗಿ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ ಅಂತ. ಬಟ್ ನಮ್ದು ಎಥಿಕಲ್ ಪ್ರಾಕ್ಟೀಸ್ ಮತ್ತೆ ವಿನ್ಸೆಂಟ್ ಅವ್ರದ್ದು ಎಥಿಕಲ್ ಪ್ರಾಕ್ಟೀಸ್ ಪ್ರಕಾರ ಹೋದಾಗ ವಿಲ್ ಆಲ್ವೇಸ್ ಟ್ರೈ ಟು ಕೀಪ್ ನ್ಯಾಚುರಲ್ ನೀ. ಅದು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀವಿ. ಸಮ್ಟೈಮ್ಸ್ ನಮ್ ಕಡೆನೂ ಬರ್ತಾರೆ, ಪೂರ ಸೌದಾಗ ಡೊಂಕಾಗಿರುತ್ತೆ, ಆಗ ಏನೋ ಆಪ್ಷನ್ ಇರಲ್ಲ. ಬಟ್ ಮುಂಚಿತವಾಗಿ ಬಂತು ಅಂದ್ರೆ ವಿ ಹ್ಯಾವ್ ಎನ್ ನಂಬರ್ ಆಫ್ ಆಪ್ಷನ್ಸ್. ಫಿಸಿಯೋಥೆರಪಿ ಇದೆ, ಓಕೆ, ಕ್ರಯೋಥೆರಪಿ ಇದೆ, ಮತ್ತೆ ಬಯೋಲಾಜಿಕ್ಸ್ ಇಂಜೆಕ್ಷನ್ಸ್ಗಳಿದೆ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇದೆ, ವೇಟ್ ರಿಡಕ್ಷನ್ ಪ್ರೋಗ್ರಾಮ್ಸ್ ಇದೆ. ಇಷ್ಟೆಲ್ಲ ಆಗಿ ಫೇಲ್ಯೂರ್ ಆಯ್ತಪ್ಪ ಅಂದ್ರೆ ಲಾಸ್ಟ್ ಆಪ್ಷನ್ ಇಸ್ TKR. ಡಾಕ್ಟರ್ ಪ್ರೇಮರಾಜ್ ಅವರು ಹೇಳಿದಂಗೆ ದಿಸ್ ಆರ್ ಆಲ್ ಜಾಯಿಂಟ್ ಪ್ರಿಸರ್ವಿಂಗ್ ಸರ್ಜರೀಸ್, ಅಂದ್ರೆ ಇವಾಗ ರಿಪ್ಲೇಸ್ಮೆಂಟ್ ಮಾಡದೆ ಮಾಡುವಂತ ಪ್ರೊಸೀಜರ್ಸ್. ಸೊ ಇಂಥದ್ರಲ್ಲಿ ಇವಾಗ ಯಂಗ್ಸ್ಟರ್ಸ್ ತುಂಬಾ ಜನ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ, ಎವ್ರಿ ಒನ್ ಆರ್ ಇಂಟು ಸ್ಪೋರ್ಟ್ಸ್. ಸೊ ದೇ ಆರ್ ಮೋರ್ ಪ್ರೋನ್ ಟು ಲಿಗಮೆಂಟ್ ಇಂಜುರೀಸ್. ACL ಲಿಗಮೆಂಟ್, PCL ಲಿಗಮೆಂಟ್ ಅಂತ ಬರುತ್ತೆ. ಇಟ್ಸ್ ವೆರಿ ಕಾಮನ್. ACL ಲಿಗಮೆಂಟ್ ಟೇರ್ ಆಗಿ ಮೆನಿಸ್ಕಸ್ ಅಂತ ಇಟ್ಸ್ ಲೈಕ್ ಎ ಬುಷ್, ಅದು ಟೇರ್ ಅಲ್ಲ ಆದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಸೊ ಆರ್ಥೈಟಿಸ್ ಆಗತ್ತೆ. ಅವಾಗ ACL ಲಿಗಮೆಂಟ್ ಟೇರ್ ಆಗಿ ಅದನ್ನ 10 ವರ್ಷ ಬಿಟ್ರೆ ಅದು ಮಂಡಿ ಸವೆಯುತ್ತೆ. ಸೊ ನಾವೀಗ ಏನ್ ಮಾಡ್ತೀವಿ, ACL ಲಿಗಮೆಂಟ್ ಟೇರ್ ಇದ್ದಾಗ ಅವ್ರ ಮೆನಿಸ್ಕಸ್, ಇವಾಗ ರಿಷಬ್ ಪಂತ್ ತೆಗಿತ್ ನೋಡಿ, ಕ್ರಿಕೆಟರ್, ಅವನಿಗೆ ಟೇರ್ ಆಗಿತ್ತು ನೋಡಿ. ಸೊ ಏನ್ ಮಾಡ್ತೀವಿ, ನಾವು ಕೀಹೋಲ್ ಸರ್ಜರಿ ಮಾಡ್ತೀವಿ, ಆರ್ಥೋಸ್ಕೋಪಿ ಅಂತೀವಿ. ನಾವು ಕ್ಯಾಮ್ರಾನ ಅಂದ್ರೆ ದುರ್ಬಿನ್ನ ಒಳ ಹಾಕಿ ಒಂದು ಚಿಕ್ಕ ಇನ್ಸಿಷನ್, ಒಂದು 5 mm ಇನ್ಸಿಷನ್ ಮಾಡಿ ಜಾಯಿಂಟ್ ಒಳಗೆ ಹೋಗಿ ಲಿಗಮೆಂಟ್ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಮೆನಿಸ್ಕಸ್ ಏನ್ ಟೇರ್ ಆಗಿದೆ ಅದನ್ನ ರಿಪೇರ್ ಮಾಡ್ತೀವಿ. ಮುಂಚೆ ಏನ್ ಮಾಡ್ತಿದೆ ಅಂದ್ರೆ ಮೆನಿಸ್ಕಸ್ ಕಟ್ ಮಾಡೋರು, ಈಗ ಅಡ್ವಾನ್ಸ್ಮೆಂಟ್ ಇದೆ ಆರ್ಥೋಪೆಡಿಕ್ಸ್ ಅಲ್ಲಿ, ಸೊ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ವಿಲ್ ಪ್ರಿಸರ್ವ್ ದ ಮೆನಿಸ್ಕಸ್ ಅಂಡ್ ವಿಲ್ ಫಿಕ್ಸ್ ಇಟ್, ರಿಪೇರ್ ಮಾಡ್ತೀವಿ. ಸೊ ದಿಸ್ ವಿಲ್ ಇಂಪ್ರೂವ್ ದ ಕ್ವಾಲಿಟಿ. ಸೊ ದಿಸ್ ಇಸ್ ಕಾಲ್ಡ್ ಜಾಯಿಂಟ್ ಪ್ರಿಸರ್ವಿಂಗ್ ಸರ್ಜರೀಸ್. ಸೊ ಎಲ್ಲಾ ಲಿಗಮೆಂಟ್ ಇಂದ ಇಂಜುರಿ ಆದವರಿಗೆ ಸರ್ಜರಿ ಬೇಕಂತ ಇಲ್ಲ, ಬಟ್ ಯೂಶಲಿ ನಾವು ಆರ್ಥೋಸ್ಕೋಪಿಕ್ ಸರ್ಜರಿ ಮಾಡಿದಾಗ ಅವರಿಗೆ ಮುಂದೆ ಫ್ಯೂಚರ್ ಅಲ್ಲಿ ವಿ ಕ್ಯಾನ್ ಪ್ರಿವೆಂಟ್ ನೀ ರಿಪ್ಲೇಸ್ಮೆಂಟ್. ಅವಾಗಲೇ ಹೇಳಿದ್ರಿ, ನಾವು ಹೆದರ್ಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಈಗ ಡಾಕ್ಟರ್ಸ್ ಜೊತೆಗೆ ನಮಗೆ ರೋಬೋಟ್ ಕೂಡ ಇಂಟ್ರೊಡ್ಯೂಸ್ ಆಗಿರೋದ್ರಿಂದ ನಮಗೆ ಸಕ್ಸಸ್ ರೇಟ್ ಇನ್ನೂ ಜಾಸ್ತಿನ, ಯಾವ ರೀತಿ ಅಂದರೆ ಅಡ್ವಾಂಟೇಜಸ್ ಏನು ಸರ್? ಹಾಗಂತ ನಾವು ಕಂಪ್ಲೀಟಾಗಿ ಸಾಂಪ್ರದಾಯಿಕ ಪದ್ಧತಿನ ಡಿನೇ ಮಾಡೋಕ್ಕೂ ಆಗಲ್ಲ. ಜೊತೆಗೆ ರೋಬೋಟ್ ಬಂದ ಮೇಲೆ ಈ ಒಂದು ನೀ ರಿಪ್ಲೇಸ್ಮೆಂಟಲ್ಲಿ ಯಾವ ರೀತಿಯಾದ ಬದಲಾವಣೆ ವೈದ್ಯಕೀಯ ಲೋಕದಲ್ಲಿ ಆಗ್ತಾ ಇದೆ, ತುಂಬ ಜನ ಪೇಷಂಟ್ಸ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಆಸ್ ಎ ಡಾಕ್ಟರ್ಸ್ ನೀವೇನು ಹೇಳ್ತೀರಾ ಇದಕ್ಕೆ? ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್, ಅಸಿಸ್ಟೆಂಟ್ ನೀ ರಿಪ್ಲೇಸ್ಮೆಂಟ್ಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟ್ಗೂ ವ್ಯತ್ಯಾಸ ಇದೆ. ಆಗಲೇ ಡಾಕ್ಟರ್ ಪ್ರೇಮರಾಜ್ ಅವರು ಹೇಳಿದಂಗೆ 2 mm 1 mm ವೇರಿಯೇಷನು 1 mm ವೇರಿಯೇಷನ್ ಗೊತ್ತಾಗುತ್ತೆ, ಅಂದರೆ ಆಕ್ಯುರಸಿ ಅಷ್ಟೇ ಇರುತ್ತೆ. ಸೊ ನಮಗೆ ಕನ್ನಡದಲ್ಲಿ ಕೇಳೋದು ಕಾಣಿಸಲ್ಲ. ಸೊ ನಾವು ವೇರಿಯೇಷನ್ ಮಾಡ್ತೀವಿ, 2 mm 3 mm ವೇರಿಯೇಷನ್ ಆಗ್ಬೋದು, ಬಟ್ ರೋಬೋಟಿಕ್ಸಲ್ಲಿ ಅದು ವೇರಿಯೇಷನ್ ಆಗಲ್ಲ. ಮತ್ತು ನೆಕ್ಸ್ಟ್ ಏನಂದರೆ ನಾವು ಯೂಶಲಿ ಕನ್ವೆನ್ಷನ್ ಮಾಡ್ಬೇಕಾದ್ರೆ ಲಿಗಮೆಂಟ್ ಬ್ಯಾಲೆನ್ಸಿಂಗ್ ಮಾಡ್ತೀವಿ. ಸೊ MCL ಅಂತ ಲಿಗಮೆಂಟ್ ಇರುತ್ತೆ, ಸೊ ಅದನ್ನು ಲೂಸ್ ಮಾಡ್ತೀವಿ, ಕಟ್ ಮಾಡೋದನ್ನ ಲೂಸ್ ಮಾಡ್ತೀವಿ.
ಸೊ ಯೂಶಲಿ ಇದನ್ನ ಮಾಡ್ತಾ ಪೇಷಂಟ್ ಪೋಸ್ಟ್ ಸರ್ಜರಿ ಪೇನ್ ಆಗುತ್ತೆ. ಸೊ ರೋಬೋಟಿಕ್ಸ್ ಅಲ್ಲಿ ಅದನ್ನ ಲೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಓಕೆ. ಸೊ ರೋಬೋಟಿಕ್ಸ್ ಹಂಗೆ ಬ್ಯಾಲೆನ್ಸ್ ಮಾಡುತ್ತೆ, ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಇಂಟ್ರಾಪ್ ಅಲ್ಲಿ ಅದರಲ್ಲಿ ಇನ್ಫ್ರಾರೆಡ್ ಕ್ಯಾಮ್ರಾ ಇರುತ್ತೆ. ಸೊ ಆಪರೇಷನ್ ಥಿಯೇಟರ್ ಅಲ್ಲಿ 1 ಸೆಕೆಂಡಿಗೆ 300 ಶೂಟ್ಸ್ ತೆಗಿತದೆ. ಓಕೆ. ಸೊ ಇಟ್ ವಿಲ್ ಕ್ಯಾಲ್ಕುಲೇಟ್. ಸೊ ಬೋನ್ ಎಷ್ಟು ಕಟ್ ಮಾಡಬೇಕು, ಯಾವ ಆಂಗಲ್ ಕಟ್ ಮಾಡಬೇಕು, ಅದನ್ನ ರೋಬೋಟಿಕ್ಸ್ ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ದಿಸ್ ವಿಲ್ ಪ್ರಿವೆಂಟ್ ದ ಲಿಗಮೆಂಟ್ ಇಂಜುರಿನ ಪ್ರಿವೆಂಟ್ ಮಾಡುತ್ತೆ. ಸರ್, ಇಷ್ಟೆಲ್ಲ ಉಪಯೋಗಗಳಿದ್ರು ಕೂಡ ಜನಕ್ಕೆ ಗೊತ್ತು ಅಂದ್ರೆ ಇದನ್ನ ಮಾಡಿಸ್ಕೊಂಡ್ರೆ ನಾವು ಅಕ್ಯುರೇಸಿ ಇರುತ್ತೆ, ಬೇಗ ನಡಿಬಹುದು, ಎಲ್ಲದೂ ಗೊತ್ತಿರುತ್ತೆ. ಆದ್ರೆ ಒಂದು ಭಯ ಇರುತ್ತೆ, ನಾವು ರೋಬೋಟಿಕ್ ಅಸಿಸ್ಟೆಂಟ್ಗೆ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬಿಡುತ್ತೆ ಅಂತ ಜನ ಹಣಕ್ಕೆ ಹೆದರುವಂತ ಸಾಧ್ಯತೆ ಇರುತ್ತೆ. ವೆರಿ ಗುಡ್ ಕ್ವಶನ್ ಆ್ಯಕ್ಚುಲಿ ಫಾರ್ ದ ಪೀಪಲ್ಸ್ ಹೂ ವಾಂಟ್ಸ್ ಟು ನೋ. ನಾನೇನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಕನ್ವೆನ್ಷನಲ್ಗೂ ರೋಬೋಟಿಕ್ಗೂ ಏನೂ ಜಾಸ್ತಿ ಕಾಸ್ಟ್ಲಿ ಇಲ್ಲ. ಓಕೆ. ಓಕೆ, ಆಲ್ಮೋಸ್ಟ್ ಈಕ್ವಲ್, ಸೇಮ್. ಓಕೆ, ಬಟ್ ಏನಕ್ಕೆ ರೋಬೋಟ್ ಯೂಸ್ ಮಾಡ್ತಿದ್ದೀವಿ ಅಂದರೆ, ಪೇಷಂಟ್ ಬೆಟರ್ ಲೈಫ್ ಸ್ಟೈಲ್ ಚೆನ್ನಾಗಲಿ, ಏನೇನು ಹ್ಯೂಮನ್ಸ್ ಎರರ್ಸ್ಗಳಿದ್ದಾವೆ ಅದು ಕಡಿಮೆ ಆಗಲಿ, ಪೇಷಂಟ್ ಬೆನಿಫಿಟ್ಗೆ ಹೋಗಲಿ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ತೀನಿ ರೇಟ್ ವೈಸ್ ಅಂದರೆ, ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಓಕೆ. ಓಕೆ, ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್. ನೀವು ಅದೇ ಬೆಂಗಳೂರು ಮಣಿಪಾಲ್ ಎಲ್ಲ ಹೋದರೆ, ಓಕೆ, ದಟ್ ಈಸ್ 2 times ಕಾಸ್ಟ್ಲಿಯರ್ ದ್ಯಾನ್ ವಾಟ್ ವಿ ಆರ್ ಪ್ರೊವೈಡಿಂಗ್ ಇನ್ ನಂಜಪ್ಪ ಲೈಫ್ ಕೇರ್. ಓಕೆ, ಸೊ ನೀವು ಬೆಂಗಳೂರಾರ ಹೋಗಿ ಇಲ್ಲ ಮಂಗಳೂರಾರ ಹೋಗಿ ಎಲ್ಲಾರ ಹೋಗಿ, ಬಟ್ ನಾನದೊಂದು ಸಜೆಷನ್ ಶಿವಮೊಗ್ಗ ಜನತೆಗೆ, ವಿ ಬ್ರಿಂಗ್ ದಿ ರೋಬೋಟ್ ವಿತ್ ಗುಡ್ ಇಂಟೆನ್ಷನ್ ಟು ಸರ್ವ್ ದಿ ಪೀಪಲ್. ಓಕೆ, ಜಸ್ಟ್ ಕಮ್ ಹ್ಯಾವ್ ಎ ಲುಕ್ ಇಟ್. ನಿಮ್ಗೆ ಸಮಾಧಾನ ಇದೆ, ಓಕೆ, ಮತ್ತು ನಮ್ಮ ಮೇಲೆ ಟ್ರಸ್ಟ್ ಇದೆ, ಓಕೆ, ದೆನ್ ವಿಲ್ ಪ್ರೊಸೀಡ್ ಫರ್ದರ್. ಓಕೆ, ಸೊ ನೀವು ರೋಬೋಟಿಕ್ ಸರ್ಜರಿ ಮಾಡಿಸ್ಕೋಬೇಕು ಅಂತ ಶಿವಮೊಗ್ಗ ಬಿಟ್ಟು ಇಲ್ಲ ಸರೌಂಡಿಂಗ್ ಚಿತ್ರದುರ್ಗ, ಹಾಸನ, ಚಿಕ್ಕಮಂಗ್ಳೂರು ಈ ಜಾಗದಿಂದ ಬೆಂಗಳೂರಿಗೆ ಹೋಗಿ ಅಲ್ಲಿ ರೂಮ್ ಮಾಡ್ಕೊಂಡು ಅಲ್ಲಿ ಸ್ಟೇ ಮಾಡ್ಕೊಂಡು ಅಲ್ಲಿ ಇಲ್ಲಿಗೂ ಅಲ್ಲಿಗೂ ಕಂಪೇರ್ ಮಾಡೋಕ್ಕೆ ಆಗದವ್ರು ಪ್ರೈಸ್ ಪೇ ಮಾಡ್ಕೊಂಡು ಅಷ್ಟೆಲ್ಲ ಸ್ಟ್ರಗಲ್ ಮಾಡೋ ಬದಲು ನಿಯರ್ ಇದ್ದೀವಿ ಮತ್ತು ವೆಲ್ ಎಕ್ಸ್ಪರ್ಟೀಸ್ ಇದ್ದೀವಿ. ಓಕೆ, ಸೊ ವಿ ಆಲ್ರೆಡಿ ಡನ್ ಮೋರ್ ದ್ಯಾನ್ 1000 knee ಸರ್ಜರೀಸ್ ಆ್ಯಂಡ್ ಎವ್ರಿ ಒನ್ ಈಸ್ ಸಕ್ಸಸ್ಫುಲ್. ಇಲ್ಲಿವರೆಗೂ ಯಾವುದೋ ಕಾಂಪ್ಲಿಕೇಶನ್ಸ್ ನೋಡಿಲ್ಲ, ಬಿಕಾಸ್ ಆಫ್ ಪ್ರಿಸಿಷನ್ ಮತ್ತು ಬಿಕಾಸ್ ಆಫ್ ಅವರ್ ಸ್ಕಿಲ್ಸ್, ಬೋತ್ ಆಫ್ ಆರ್ ಡೂಯಿಂಗ್ ಗುಡ್. ಓಕೆ, ನಂದೊಂದು ಏನು ಅಡ್ವೈಸ್, ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಡ್ಡಾಡಿ, ಓಕೆ, ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಒದ್ದಾಡೋ ಬದಲು ನಮ್ಮ ನಂಜಪ್ಪ ಲೈಫ್ ಕೇರಲ್ಲಿ ಒಂದು ಬೆಸ್ಟ್ ಇನೋವೇಟಿವ್ ಆ್ಯಂಡ್ ಶಿವಮೊಗ್ಗ ಜನತೆಗೆ ಒಳ್ಳೇದಾಗಲಿ ಅಂತ ತಂದಿದ್ದೀವಿ. ಅದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ನಮಗೂ ಖುಷಿ, ಅವ್ರಿಗೂ ಖುಷಿ. ಇನ್ನೊಂದು ಪಾಯಿಂಟ್ ಅಂದ್ರೆ, ಈಗ ಬೆಂಗಳೂರಲ್ಲಿ ರೋಬೋಟಿಕ್ಸ್ಗೂ ಶಿವಮೊಗ್ಗ ರೋಬೋಟಿಕ್ಸ್ ವ್ಯತ್ಯಾಸ ಇಲ್ಲ, ಬೋತ್ ಆರ್ ಸೇಮ್. ನಾವು ತರಿಸಿರೋದು ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ ರೋಬೋಟಿಕ್ಸ್, ವೆಲ್ಲಿಸ್ ಅಂತ, ಜಾನ್ಸನ್ ಅಂಡ್ ಜಾನ್ಸನ್ ಕಂಪ್ನಿದು, ಇಸ್ ಮೇಡ್ ಇನ್ USA. ಸೊ ಬೆಂಗಳೂರಲ್ಲಿ ಯೂಸ್ ಮಾಡ್ತಾರೆ ಇದೆ. ಸೊ ವಿ ಆರ್ ಯೂಸಿಂಗ್ ದ ಸೇಮ್ robotics and same implants, superior quality implants. Unnecessary ಬೆಂಗಳೂರಿಗೆ ಹೋಗೋಕ್ಕಿಂತ ಶಿವಮೊಗ್ಗ ಸುತ್ತಮುತ್ತ ಅಷ್ಟು ದೂರ ಹೋಗಿ ಸ್ಟೇ ಮಾಡಿ ಡಬಲ್ ಕಾಸ್ಟ್ ಮಾಡೋಕ್ಕಿಂತ ಶಿವಮೊಗ್ಗ ನಮ್ಮ ಊರಲ್ಲೇ they can get it done. And same surgery, same robotics, same implants. That is the clarity should go for audience. Okay, so example, last week one patient ಬಂದ್ರು. Okay, ಇಲ್ಲೇ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಶಿವಮೊಗ್ಗದ, ನಾ ಹೆಸರು ಹೇಳಕ್ ಹೋಗಲ್ಲ, ಅಲ್ಲಿ ತೋರಿಸ್ಬಿಟ್ಟು ನನ್ನ ಕಡೆ ಸೆಕೆಂಡ್ ಅಡ್ವೈಸ್ ಬಂದರು. ಓಕೆ, ಅವ್ರೇನೋ ಒಂದಷ್ಟು ಕೋಟ್ ಮಾಡಿದ್ರು. ಓಕೆ, ಸರ್ಜರಿಗೆ ನಾನು ಕಡಿಮೆ ಹೇಳಿದೆ, ಸರ್ ರೋಬೋಟಿಕ್ ಅಂತ ಹೇಳ್ತೀರಾ, ಇಷ್ಟು ಕಡಿಮೆ ಹೆಂಗಾಗುತ್ತೆ ಅಂತ ಇಷ್ಟು ನಾವು ಕನ್ವೆನ್ಷನಲ್ಗೆ ಅಷ್ಟು ಹೇಳಿದ್ರು, ನೀವು ವಿತ್ ರೋಬೋಟಿಕ್ ಅಂತ ಹೇಳ್ತಿದ್ದೀರಾ, ವಿತ್ ಇಂಪ್ಲಾಂಟ್ ಅಂತ ಹೇಳ್ತೀರಾ, ಇಷ್ಟು ಹೇಳ್ತಿದ್ದೀರಾ ಅಂತ ಕೇಳಿದ್ರು. ನಾ ಹೇಳಿದೆ, ಓಕೆ, ವಿ ಆರ್ ಹ್ಯಾವ್ ಎ ಗುಡ್ ಇಂಟೆನ್ಷನ್, ಓಕೆ, ಟು ಸರ್ವ್ ದಿ ಪೀಪಲ್. ಓಕೆ, ಸೊ ನಾನು ಇಷ್ಟೇ ಹೇಳ್ತಿತ್ತು, ನಮ್ಮದು ರೋಬೋಟ್ಸ್ ಏನಿದೆ ದಟ್ ಈಸ್ ಎ ಟಾಪ್ ಇಂಡಿಯನ್ ರೋಬೋಟ್. ಓಕೆ, ಇಟ್ ಈಸ್ ಮೇನ್ಲಿ ಕಂಪ್ನಿ ಫ್ರಮ್ ಮೇಕಿಂಗ್ ಆ್ಯಂಡ್ ಎವ್ರಿಥಿಂಗ್ ಆ್ಯಂಡ್ ಓಲ್ ಸಾಫ್ಟ್ವೇರ್ ಇಸ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ಇಂಡಿಯಾದಲ್ಲಿ ಯಾವುದು ಮಾಡಲ್ಲ ಇದು ರೋಬೋಟ್, ಇಟ್ ಈಸ್ ಡೈರೆಕ್ಟ್ಲಿ ಇಂಪೋರ್ಟೆಡ್ ಫ್ರಮ್ ಸ್ವಿಟ್ಜರ್ಲ್ಯಾಂಡ್. ಓಕೆ, ಆ್ಯಂಡ್ ನಾವು ಏನು ಯೂಸ್ ಮಾಡ್ತೀವಿ ಇಂಪ್ಲಾಂಟ್, ವಿ ಕ್ಯಾನ್ ಗಿವ್ 100% ಆಫ್ 20 years ವ್ಯಾಲಿಡಿಟಿ, ನಾಟ್ 15 years. More than 20. Okay, so people's some other hospitals, XYZ, they may quote different money. We have a good intention, especially Nanjappa Life Care. We are giving a best things for the poor peoples. That time people will start comparison. Okay, so ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ದುಡ್ಡು ಕಡಿಮೆ ಇದೆ ಅಂತಂದ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಲ್ಲ. ಓಕೆ, ಬಟ್ ವಿ ಹ್ಯಾವ್ ಇಂಟೆನ್ಸಿಟಿ ಟು ಹೆಲ್ಪ್ ದಿ ಪೀಪಲ್ಸ್. ಇಂಟೆನ್ಷನ್ ತುಂಬಾ ಮುಖ್ಯ. ಆಮೇಲೆ ತುಂಬಾ ಜನ ಪೇರೆಂಟ್ಸ್ ನೋಡಿನಿ, ಸರ್ ಬೆಂಗಳೂರು ಹೋಗ್ತೀವಿ, ಅಲ್ಲಿ ಸೂಪರ್ ಕ್ವಾಲಿಟಿ ಇಂಪ್ಲಾಂಟ್ ಹಾಕ್ತಾರೆ, ಶಿವಮೊಗ್ಗದಲ್ಲಿ ಹಾಕಲ್ಲ. ಹೌದು, ಶಿವಮೊಗ್ಗ ಕೆಲವು ಕಡೆ ಲೋ ಕ್ವಾಲಿಟಿ ಇಂಪ್ಲಾಂಟ್ ಯಾರೋ ಮಾಡಿರ್ಬೋದು, ಇದೆ, ಆಗಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ.
that has led to failure. But ನಮ್ಮ ನಂಜಪ್ಪ ಆಸ್ಪತ್ರೆಯಲ್ಲಿ we never compromise on the quality of the implant. Quality. ಆ ಕ್ವಾಲಿಟಿ ಯಾವ್ದು ಕಾಂಪ್ರಮೈಸ್ ಆಗಿಲ್ಲ. I have never done a surgery with a lower inferior quality implant. ಇದುವರೆಗೂ ಮಾಡೇ ಇಲ್ಲ. ಓಕೆ. ಸೊ ನನ್ನ ಗುರು ಇಸ್ ಇನ್ ಬ್ಯಾಂಗ್ಳೂರ್ ಅನ್ನ ಹೇಳ್ತಾರೆ ಯಾವ್ದು ಕ್ವಾಲಿಟಿ ಕಾಂಪ್ರಮೈಸ್ ಆಗಬಾರ್ದು ಅಂತ. ಸೊ ಸೇಮ್ ಹಿಯರ್ ಸಮ್ ಫಾರ್ ಇನ್ ದ ಸೇಮ್ ಕ್ವಾಲಿಟಿ. ಆತ್ಮತೃಪ್ತಿ ಅನ್ನೋದು ತುಂಬಾ Yeah. ಮುಖ್ಯ ಆಗುತ್ತೆ. ಇವಾಗ ಪೇಷಂಟ್ ನಾವು ಲೋ ಕ್ವಾಲಿಟಿ ಹಾಕಿ ಕಮ್ಮಿ ಪ್ರೈಸಿಂಗ್ ಮಾಡಿ ಮತ್ತೆ ಪೇಷಂಟ್ ನಾಳೆ ದಿನ ಫೇಲ್ಯೂರ್ ಆದ್ರೆ ಮತ್ತೆ ಹೌದು. ದಿಸ್ ನೋ ಪಾಯಿಂಟ್ ಇನ್ ಡೂಯಿಂಗ್. Yeah, that is one thing. ರೋಬೋಟಿಕ್ ಸರ್ಜರಿ ಮತ್ತೆ ಪದೇ ಪದೇ ಮಾಡಂಗಿಲ್ಲ ಡಾಕ್ಟರ್ ಪ್ರೇಮರಾಜ್ ಹೇಳಿದಂಗೆ. ಸೊ ವಿ ಹ್ಯಾವ್ ಟು ಗೋ ಫಾರ್ ದ ಕ್ವಾಲಿಟಿ. ಸೊ ಶಿವಮೊಗ್ಗದಲ್ಲಿ ವಿ ಆರ್ ಪ್ರೊವೈಡಿಂಗ್ ದ ಮೋಸ್ಟ್ ಬೆಸ್ಟ್ ಕ್ವಾಲಿಟಿ ಇಂಪ್ಲಾಂಟ್ ಜಾನ್ಸನ್ ಕಂಪನಿ ಹೌದು. ಡೆಪ್ಯೂ ಅಂತ. ಓಕೆ. ಸೊ ದಟ್ಸ್ ದ robotics we have here. ಓಕೆ. That is one thing, and always will go be not behind the numbers. Some hospital portrait we done 200, 300 within the 1 year, and we are only going behind the quality of service what we are giving to patient. ಓಕೆ. ರೇಟ್ ಕಮ್ಮಿ ಮಾಡ್ತಿದ್ದೀವಿ ಅಂದರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಅರ್ಥ ಅಲ್ಲ. ಒಂದು ನಾನು ಸತ್ಯ ಹೇಳಕ್ಕೆ ಇಷ್ಟಪಡ್ತೀನಿ, ನಂಜಪ್ಪ ಲೈಫ್ ಕೇರ್ ಅನ್ನೋದು ಶಿವಮೊಗ್ಗದಲ್ಲಿ ಫಸ್ಟ್ ಸ್ಟಾರ್ಟ್ ಆದ, ಓಕೆನಾ. ಸೊ ಬೇರೆ XYZ ಹಾಸ್ಪಿಟಲ್ಸ್ಗಳು ಶಿವಮೊಗ್ಗದಲ್ಲಿ ಏನಿದೆ ಅವೆಲ್ಲ ಬೇರೆ ಡಿಸ್ಟಿಕ್ ಇಲ್ಲ ಬೇರೆ ಕಡೆಯಿಂದ ಬಂದು ಇಲ್ಲಿ ಬ್ರಾಂಚಸ್ ಆರ್ ಫ್ರಾಂಚೈಸೀಸ್ ಓಪನ್ ಮಾಡಿದ್ದಾರೆ. ಸೊ ಅವ್ರ ಟಾರಿಫು ಮೆಟ್ರೋಪಾಲಿಟನ್ ಟಾರಿಫ್ಗೆ ಈಕ್ವಲ್ ಆಗಿರುತ್ತೆ. ನಂಜಪ್ಪ ಹೆಲ್ತ್ ಕೇರಲ್ಲಿ ಏನು ನಮ್ಮದು ಕಾಸ್ಟ್ ಇರುತ್ತೆ ದಟ್ ಇಲ್ ಈಕ್ವಲ್ ಟು ಶಿವಮೊಗ್ಗ ಡಿಸ್ಟಿಕ್, ನಾಟ್ ಲೈಕ್ ಎ ಕಾಂಪೀಟ್ ವಿತ್ ಮೆಟ್ರೋಪಾಲಿಟನ್ ಸಿಟಿ. ಅದನ್ನು ಒಂದು ಸ್ವಲ್ಪ ಜನಗಳು ಯೋಚನೆ ಮಾಡಿದಾಗ ದೇ ವಿಲ್ ಓಕೆ ನಂಜಪ್ಪ ಲೈಫ್ ಕೇರಲ್ಲಿ ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ರೇಟು ರೀಸನಬಲ್ ಇದೆ ಅಂತ ಕನ್ಕ್ಲೂಷನ್ಗೆ ಬರ್ತೀರಾ ಹೊರತು ಓಕೆ ಆ ಹಾಸ್ಪಿಟಲ್ಗೆ ಹೋಗಿದ್ವಿ ಅಲ್ಲಷ್ಟು ಹೇಳಿದ್ರು ಈ ಹಾಸ್ಪಿಟಲ್ ಇಷ್ಟು ಹೇಳ್ತೀರಾ ಸಮಥಿಂಗ್ ಇಸ್ ರಾಂಗ್ ಅನ್ನೋದು ನಿಮ್ಮದು ಮೂರ್ಖತನ. ಅದನ್ನು ನೀವು ಒಂದು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಯೋಚನೆ ಮಾಡಿ ಡಿಸಿಷನ್ಗೆ ಬನ್ನಿ. ಅದನ್ನು ನಾನು ನಿಮಗೆ ಒಂದು ಸ್ವಲ್ಪ ಕಿವಿ ಮಾತಾಗಿ ಹೇಳ್ತಿದ್ದೀನಿ. ತುಂಬಾ ಅರ್ಥಗರ್ಭಿತವಾಗಿ ನಮ್ಮ ಶಿವಮೊಗ್ಗದ ಜನತೆಗೆ ನೀವು ತಿಳಿಸಿದ್ರಿ. ಹಾಗೆ ವಿನ್ಸೆಂಟ್ ಸರ್ ಬಗ್ಗೆ ಕೇಳೋದಾದ್ರೆ, ನೀವು ಮೆಗನ್ ಹಾಸ್ಪಿಟಲ್ ಕಾಲೇಜ್ದು ಫಸ್ಟ್ ಸ್ಟೂಡೆಂಟ್, ಶಿವಮೊಗ್ಗದವರು, ಹಾಗೆ ತುಂಬಾ ಎಂಜಾಯ್ ಮಾಡ್ತಾ ಸರ್ಜರಿ ಮಾಡ್ತೀರಾ ಅಂತ ಕೇಳ್ಪಟ್ಟಿದೀವಿ. ನಾನು ಶಿವಮೊಗ್ಗ ಮೆಡಿಕಲ್ ಕಾಲೇಜ್ ಫಸ್ಟ್ ಸ್ಟೂಡೆಂಟ್. ಅದು ಕಾಲೇಜ್ ಶುರು ಆದಾಗ ನಾನಲ್ಲಿ ಫಸ್ಟ್ ಸ್ಟೂಡೆಂಟ್ ಆಗಿದೆ. I think they were college started in 2006, right? 2007, yeah. 2007. I was the first student there. I was the first person who joined Shivamogga Medical College. Nice. ಓಕೆ. And surgery ಮಾಡ್ಬೇಕಾದ್ರೆ it's a passion to operate. So ನಾವು ಕಾಮ್ ಆಗಿ some music, relaxing music ಹಾಕಿ will calmly do the surgery. So ಇವಾಗ ಸರ್ಜರಿಯಲ್ಲಿ ಸರ್ಜನ್ ಟೆನ್ಷನ್ ಮಾಡ್ಕೊಂಡ್ರೆ ಮತ್ತೆ ಎಲ್ಲ Yeah, that is true. ಟೆನ್ಷನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋದು ಸರ್ಜನಿಗೆ ಗೊತ್ತಾಗಲ್ಲ. ಸೊ ಕೆಲವು ಸರ್ಜನ್ಸ್ ನೋಡಿ ನೆಕ್ ಹೋಗಾಡ್ತಾ ಇರ್ತಾರೆ. that is true. Yeah. So when they scream, mind blank ಆಗುತ್ತೆ, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋದು ಗೊತ್ತಾಗಲ್ಲ. We'll calmly It's all about- we'll calmly operate. Yeah, that is true. It's all about fashion. Okay, his fashion and my fashion is like enjoying each other. Correct. We are like peoples will not shout in a OT and will enjoy with music. You'll also like music, I'll also like music, and we'll operate with calm mind. Okay. And one patient will enjoy the music. Yeah, of course. We'll ask sometimes. You want a Rajkumar song beka? Illa ಯಾವ song ಬೇಕು ನಿಂಗೆ? We'll mix with patient choice also, our choice also in between. ನೈಸ್ ಸರ್. ಅವಾಗ ಪೇಷಂಟ್ ಕೂಡ They are also happy. Patient happy ಆಗಿರ್ತಾರೆ. Yeah. ಓಕೆ ಸರ್. Patient ಸರ್ಜರಿ ಆಗಿದೆ ಗೊತ್ತಾಗಲ್ಲ. ನೈಸ್. ತುಂಬಾ ಖುಷಿ ಆಯ್ತು. ಬಹಳಷ್ಟು ವಿಚಾರವನ್ನ ಇವತ್ತು ನೀವು ನಮಗೆ ತಿಳಿಸ್ಕೊಟ್ರಿ. ಎರಡ ಯಾವ್ದ್ರ ಬಗ್ಗೆ ಹೇಳೋದು, ಮೂಳೆ ಸವೆತದಿಂದ ಹಿಡಿದು ವಿಟಮಿನ್ ಡಿ ನಮಗೆ ಯಾಕೆ ಬೇಕು, ಪ್ಲಸ್ ನಾವು ಹಾಕೋ ಚಪ್ಪಲಿಯಿಂದ ಹಿಡಿದು ಮ್ಯಾಟ್ರೆಸ್ ಹೇಗಿರಬೇಕು, ಪ್ಲಸ್ ರೋಬೋಟಿಕ್ ನೀ ರೀಪ್ಲೇಸ್ಮೆಂಟ್ ಬಗ್ಗೆ ಬಹಳ ವಿವರವಾಗಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿದ್ರಿ. ಇದರಿಂದ ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ಡಾಕ್ಟರ್ ಆಗಿ ನೀವು ಬಂದು ಹೇಳಿದ್ದು ನಾವೇನೋ ಹೇಳ್ಬಿಡ್ಬೋದು ಎಲ್ಲೋ ನೋಡ್ಕೊಂಡು, ಆದರೆ ಡಾಕ್ಟರೇ ಬಂದು ಮಾತಾಡೋದು ಬಹಳ ಮುಖ್ಯ. ಅದಕ್ಕೆ ದೇವ್ರ ನೆಕ್ಸ್ಟ್ ಜನ ನಂಬೋದಂದ್ರೆ ಡಾಕ್ಟರ್ಸ್ನೇ ಅಲ್ವಾ. ಸೊ ಹಾಗಾಗಿ ಬಹಳಷ್ಟು ವಿಚಾರವನ್ನ ನೀವು ತಿಳಿಸಿದ್ರಿ ವಿನ್ಸೆಂಟ್ ಸರ್ ಹಾಗೂ ಪ್ರೇಮರಾಜ್ ಸರ್, ಇಬ್ಬರಿಗೂ ಕೂಡ ಧನ್ಯವಾದ. ಧನ್ಯವಾದಗಳು. ಥ್ಯಾಂಕ್ ಯು. ಮಂಡಿ ನೋವು ಇದ್ರೆ ನಿಮಗೆ ಬನ್ನಿ ನಂಜಪ್ಪ ಆಸ್ಪತ್ರೆಗೆ, ನಂಜಪ್ಪ ಲೈಫ್ ಕೇರ್ ನಂಜಪ್ಪ ಆಸ್ಪತ್ರೆ. ಸೊ ಡಿಪೆಂಡ್ಸ್ ಆನ್ ದ ಸ್ಟೇಜಸ್ ಆಫ್ ನೀಡ್, ನಾವು ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಕೊಡ್ತೀವಿ. ಎಕ್ಸ್ರೇ ಮಾಡಿಸಿ ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತೆ ಸಫರ್ ಆಗಬೇಡಿ, ಅನ್ನೆಸರಿ ಸಫರ್ ಆಗ ಅರ್ಥ ಇಲ್ಲ, ಕ್ವಾಲಿಟಿ ಆಫ್ ಲೈಫ್ ಹಾಳಾಗತ್ತೆ. ನನ್ನ ಕಡೆಯಿಂದ ಒಂದು ಕಿವಿ ಮಾತು ಎಲ್ಲ ಪ್ರೇಕ್ಷಕರಿಗೂ, ಯಾವತ್ತು ಪ್ರತಿಯೊಂದು ಹೆಜ್ಜೆ ಇಡಬೇಕಾದ್ರೂ ನಿಮ್ಮ ಆತ್ಮವಿಶ್ವಾಸ ಕುಗ್ಗಬಾರ್ದು, ಇಲ್ಲ ಕಡಿಮೆ ಆಗಬಾರ್ದು. ಸೊ ಹಂಗಾಗಿ ಪ್ರತಿ ಹೆಜ್ಜೆಯಲ್ಲೂ ನಾವು ನಂಜಪ್ಪ ಲೈಫ್ ಕೇರ್ ಆರ್ಥೋ ಟೀಮ್ ಯಾವಾಗಲೂ ನಿಮ್ಮ ಜೊತೆಲಿರುತ್ತೆ. ಯುವರ್ ಎವ್ರಿ ಸ್ಟೆಪ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್ ಆ್ಯಂಡ್ ಆಲ್ವೇಸ್ ಡೆಡಿಕೇಟೆಡ್ ಫಾರ್ ಯುವರ್ ಬೋನ್ ಕ್ವಾಲಿಟಿ ಆ್ಯಂಡ್ ಜಾಯಿಂಟ್ ಕ್ವಾಲಿಟೀಸ್. ಥ್ಯಾಂಕ್ ಯು.